ಆತ್ಮೀಯ ವಿದ್ಯಾರ್ಥಿಗಳೇ, ಜೀವಕ್ರಿಯೆಗಳು ಪಾಠದ ಭಾಗ 4 ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಹಿಂದಿನ ಭಾಗ 1, 2, 3 ವಿಡಿಯೋದಲ್ಲಿ ನಾವು ಪೋಷಣೆ ಕ್ರಿಯೆ, ಉಸಿರಾಟದ ಕ್ರಿಯೆಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಭಾಗ 4, 1 ವಿಡಿಯೋದಲ್ಲಿ ನಾವು ಸಾಗಾಣಿಕಾ ಕ್ರಿಯೆಯ ಬಗ್ಗೆ ಅಧ್ಯಯನ ಮಾಡೋಣ. ಸಾಗಾಣಿಕಾ ಕ್ರಿಯೆಯ ಅಡಿಯಲ್ಲಿ ನೋಡುವುದಾದರೆ ಹೃದಯ, ರಕ್ತ ಮತ್ತು ರಕ್ತನಾಳಗಳು ಬರುತ್ತವೆ. ಮಾನವರಲ್ಲಿ ಸಾಗಾಣಿಕೆಯ ಕ್ರಿಯೆಯ ಬಗ್ಗೆ ಮೊದಲು ನಾವು ಅಧ್ಯಯನ ಮಾಡೋಣ. ತದನಂತರ ನಾವು ಸಸ್ಯಗಳಲ್ಲಿ ಸಾಗಾಣಿಕಾ ಕ್ರಿಯೆ ಹೇಗೆ ನಡೆಯುತ್ತದೆ ಅನ್ನುವುದನ್ನು ಕೂಡ ಅಧ್ಯಯನ ಮಾಡೋಣ. ಸಾಗಾಣಿಕಾ ಕ್ರಿಯೆಯ ಅವಶ್ಯಕತೆ ಏಕೆ ಇದೆ ಅನ್ನುವುದು ಮೊದಲು ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಸೇವಿಸಿರುವಂತಹ ಆಹಾರವು ನಮ್ಮ ಒಂದು ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾಗಿ ಜೀರ್ಣ ಆಗುತ್ತದೆ. ಅಲ್ಲಿ ಜೀರ್ಣ ಆದಂತಹ ಆಹಾರವು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ಸೇರಬೇಕಾಗುತ್ತದೆ. ಅದರ ಜೊತೆಯಲ್ಲೇ ನಾವು ಉಸಿರಾಟದ ಮೂಲಕ ಏನು ತೆಗೆದುಕೊಳ್ಳುತ್ತೇವೆಯಲ್ಲ ಆಕ್ಸಿಜನ್ನನ್ನು, ಅದು ಕೂಡ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಜೀವಕೋಶಕ್ಕೆ ಕೂಡ ಸೇರಬೇಕಾಗುತ್ತದೆ. ಹೀಗೆ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ಆಹಾರ, ನೀರು, ಆಮ್ಲಜನಕದ ಒಂದು ಸಾಗಾಣಿಕೆ ಆಗಬೇಕಾಗಿದೆ. ಅದರ ಜೊತೆಯಲ್ಲೇ ಆ ಒಂದು ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ಪದಾರ್ಥಗಳು ಕೂಡ ಅಲ್ಲಿಂದ ಸಾಗಾಣಿಕೆ ಆಗಬೇಕಾಗುತ್ತದೆ. ಒಟ್ಟಾರೆಯಾಗಿ ನಮ್ಮ ದೇಹದಲ್ಲಿ ಸಾಗಾಣಿಕಾ ವ್ಯವಸ್ಥೆಯ ಅವಶ್ಯಕತೆ ಇದೆ ಎಂಬುದನ್ನು ಇದು ತೋರಿಸುತ್ತದೆ. ಹಾಗಾಗಿ ಈ ಒಂದು ಸಾಗಾಣಿಕಾ ಕ್ರಿಯೆಯನ್ನು ನಡೆಸುವುದಕ್ಕಾಗಿ ನಮ್ಮ ಹತ್ರ ಒಂದು ಅಂಗವ್ಯೂಹ ಇದೆ. ಅದಕ್ಕಾಗಿಯೇ ನಾವು ಸಾಗಾಣಿಕಾ ಅಂಗವ್ಯೂಹ ಅಂತ ಕೂಡ ಕರೆಯುತ್ತೇವೆ, ಅಥವಾ ಪರಿಚಲನಾಂಗ ವ್ಯವಸ್ಥೆ ಅಂತ ಕೂಡ ಅದನ್ನು ನಾವು ಕರೆಯುತ್ತೇವೆ. ಮಾನವನ ರಕ್ತ ಪರಿಚಲನಾ ವ್ಯವಸ್ಥೆಯು ಈ ಕೆಳಗಿನವುಗಳಿಂದ ಕೂಡಿದೆ. ಯಾವ ಅಂಗಗಳು ಬರುತ್ತವೆ, ಸಾಗಾಣಿಕಾ ಕ್ರಿಯೆಗೆ ಸಹಾಯ ಮಾಡುವ ಅಂಗಗಳು ಯಾವುದು ಮಾನವರಿಗೆ ಅಂತ ಕೇಳೋದಾದರೆ ಹೃದಯ, ರಕ್ತ ಮತ್ತು ರಕ್ತನಾಳಗಳು ಅಂತ ನೀವು ಹೇಳಬೇಕಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಹೃದಯದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಅದರ ನಂತರ ರಕ್ತ ಮತ್ತು ರಕ್ತನಾಳಗಳ ಕುರಿತು ಕೂಡ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಪಡೋಣ. ಚಿತ್ರದಲ್ಲಿ ನಿಮಗೆ ಇಲ್ಲಿ ಹೃದಯ ಬಡಿತವು ಕೂಡ ನಿಮಗೆ ಕಾಣಿಸ್ತಾ ಇದೆ. ಅದರ ಪಕ್ಕದಲ್ಲಿರುವಂತಹ ಮತ್ತೊಂದು ಚಿತ್ರದಲ್ಲಿ ಹೃದಯದ ಸ್ಥಾನ ಕೂಡ ನಮ್ಮ ದೇಹದಲ್ಲಿ ಯಾವ ಒಂದು ಭಾಗದಲ್ಲಿ ಹೃದಯ ಇರುತ್ತದೆ ಅಂತ ಒಂದು ಕಲ್ಪನೆ ಕೂಡ ನಿಮಗೆ ಈ ಚಿತ್ರದ ಮೂಲಕ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಮೊದಲನೇ ಇಲ್ಲಿ ಒಂದು ಅಂಶ ನಾವು ಪಾಯಿಂಟ್ಸ್ ನೋಡೋದಾದರೆ, ಮಾನವನ ಹೃದಯವು ಒಂದು ಶಂಕುವಿನಾಕಾರದಲ್ಲಿರುವ ಒಂದು ಸ್ನಾಯು ಅಂಗವಾಗಿದೆ. ಚಿತ್ರವನ್ನು ನೀವು ಗಮನಿಸ್ತಾ ಇದ್ದಾಗ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ, ಇದು ಒಂದು ಶಂಕುವಿನ ಆಕಾರದಲ್ಲಿದೆ ಅಂಥೇಳಿ ಗೊತ್ತಾಗ್ತಾ ಇದೆ. ಜೊತೆಯಲ್ಲೇ ಇದು ಮೂಳೆಗಳಿಂದ ಆಗಿಲ್ಲ, ಸ್ನಾಯುಗಳಿಂದ ಆಗಿದೆ. ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಕೂಡ ಯಾವ ರೀತಿಯಲ್ಲಿ ಸ್ನಾಯುಗಳು ಸಂಕೋಚನ ಮತ್ತು ವ್ಯಾಕೋಚನ ಆಗ್ತಾ ಇದೆ ಅಂಥೇಳಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಇದು ಒಂದು ಸ್ನಾಯುವಿನಿಂದ ಆಗಿರುವಂತಹ ಅಂಗ ಆಗಿದೆ. ಪ್ಲಸ್ ಯಾವ ಆಕಾರದಲ್ಲಿದೆ ಅಂತ ಕೇಳಿದರೆ ಶಂಕುವಿನ ಆಕಾರದಲ್ಲಿದೆ ಅಂತ ಹೇಳಿ ನಾವು ಹೇಳಬೇಕಾಗುತ್ತದೆ. ಮಾನವನ ಹೃದಯವು 2 ಶ್ವಾಸಕೋಶಗಳ ನಡುವೆ ಎಡಭಾಗಕ್ಕೆ ಸ್ವಲ್ಪ ಓರೆಯಾಗಿ ಕಂಡುಬರುತ್ತದೆ. ಹಾಗಾದರೆ ನಮ್ಮ ದೇಹದಲ್ಲಿ ಹೃದಯದ ಸ್ಥಾನ ಎಲ್ಲಿದೆ ಅಂತ ನಾವು ಯಾರಾದರೂ ಕೇಳಿದರೆ 2 ಶ್ವಾಸಕೋಶ, ಇಲ್ಲೊಂದು ನೋಡಿ, ಇಲ್ಲೊಂದು ಶ್ವಾಸಕೋಶ ಇದೆ ಮತ್ತು ಇಲ್ಲೊಂದು ಶ್ವಾಸಕೋಶ ಇದೆ. ಶ್ವಾಸಕೋಶಗಳೆಲ್ಲಿರುತ್ತವೆ? ನಮ್ಮ ಎದೆಯ ಭಾಗದಲ್ಲಿ, ಹೌದಾ? ಎದೆಯ ಭಾಗದಲ್ಲಿ 2 ಶ್ವಾಸಕೋಶಗಳ ಮಧ್ಯದಲ್ಲಿ ನಮ್ಮ ಹೃದಯವು ಕಂಡು ಬರುತ್ತದೆ. ಓಕೆ, ಆದರೆ ಹೇಗೆ ಇದೆ? ಸ್ವಲ್ಪ ಎಡಕ್ಕೆ ಓರೆಯಾಗಿರುತ್ತದೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಸ್ವಲ್ಪ ಎಡಗಡೆಗೆ ಓರೆಯಾಗಿ ಕಂಡು ಬರುತ್ತದೆ. ಹಾಗಾಗಿ ನಮ್ಮ ಹೃದಯ ಬಡಿತವು ನಮ್ಮ ದೇಹದ ಒಂದು ಎಡಭಾಗಕ್ಕೇನೆ ನಮಗೆ ಕೇಳಿಸ್ತಾ ಇದೆ ಹೆಚ್ಚಾಗಿ, ಹೌದಾ? ನಮಗೇನು ಅನ್ನಿಸ್ತಾ ಇದೆ, ಹೃದಯವು ಪೂರ್ತಿಯಾಗಿ ನಮ್ಮ ಎಡಗಡೆಗೆ ಇದೆ ಅಂಥೇಳಿ ನಮಗೆ ಅನಿಸುತ್ತೆ. ಆದರೆ ಹೃದಯವು ಎಡಗಡೆ ಇರುವುದಿಲ್ಲ, ಮಧ್ಯಭಾಗದಲ್ಲಿಯೇ ಇರುತ್ತದೆ. 2 ಶ್ವಾಸಕೋಶಗಳ ಮಧ್ಯಭಾಗದಲ್ಲಿಯೇ ಇರುತ್ತದೆ. ಆದರೆ ಹೃದಯದ ಒಂದು ಕೋಣೆ ಸ್ವಲ್ಪ ಎಡಕ್ಕೆ ಓರೆಯಾಗಿರುವುದರಿಂದ ನಮಗೆ ಒಂದು ಹೃದಯ ಬಡಿತದ ಒಂದು ಅನುಭವ ಮತ್ತು ಹೃದಯವು ಎಡಗಡೆಗೆ ಇದೆ ಎನ್ನುವಂತಹ ಒಂದು ಭಾವನೆಯನ್ನು ಅದು ಕೊಡುತ್ತದೆ. ಸರಿಯಾಗಿ ನೆನ್ಪಿಟ್ಕೋಬೇಕು.
ಹೃದಯವು ವಿಶೇಷ ಬಗೆಯ ಅನೈಚ್ಛಿಕ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಸೊ ಹೃದಯದಲ್ಲಿ ಈಗಾಗಲೇ ನಾನು ಹೇಳಿದೆ, ಹೃದಯವು ಒಂದು ಸ್ನಾಯುವಿನಿಂದ ಆಗಿರುವಂತಹ ಒಂದು ಅಂಗವಾಗಿದೆ. ಬಟ್ ಸ್ನಾಯುಗಳ ಬಗ್ಗೆ ನೀವು 9ನೇ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ದೀರಿ. ಸ್ನಾಯುಗಳಲ್ಲಿ 3 ರೀತಿಯ ಸ್ನಾಯುಗಳಿರ್ತವೆ: ಐಚ್ಛಿಕ ಪಠ್ಯರಹಿತ, ಪಠ್ಯ ಸ್ನೇಹಿತ ಮತ್ತು ಹೃದಯ ಸ್ನಾಯುಗಳಂತ ಹೇಳಿ. ಸೊ ಹೃದಯವು ಹೃದಯದ ಸ್ನಾಯುಗಳಿಂದ ಮಾಡಲ್ಪಟ್ಟಿರುತ್ತದೆ. ಹೃದಯವು ವಿಶೇಷ ಬಗೆಯ ಅನೈಚ್ಛಿಕ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಇದನ್ನು ಹೃದಯ ಸ್ನಾಯುಗಳು ಎನ್ನುತ್ತೇವೆ. ಸೊ ಹೃದಯದ ಸ್ನಾಯುಗಳಿಂದ ಮಾಡಲ್ಪಟ್ಟಿರುತ್ತದೆ. ಅದಕ್ಕೆ ಹೆಸರೇ ಇದೆ, ಹೃದಯವು ಹೃದಯದ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ ಅಂತೇಳಿ ನಾವು ಹೇಳ್ತೀವಿ. ಒಂದು ಸ್ಪೆಷಲ್ ಟೈಪ್ ಆಫ್ ಮಸಲ್ಸ್ ಅಂಥೇಳಿ ನಾವು ಇದನ್ನು ಕರೀತೇವೆ. ಇದು ಐಚ್ಛಿಕನ ಅನೈಚ್ಛಿಕನ ಸ್ನಾಯು ಅಂತ ಕೇಳಿದರೆ ಮತ್ತೆ ಇದು ಅನೈಚ್ಛಿಕ ಸ್ನಾಯು ಆಗಿದೆ. ಯಾಕಂದರೆ ಇದು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಯಾವ ಸ್ನಾಯುಗಳ ನಿಯಂತ್ರಣವು ಯಾವ ಸ್ನಾಯುಗಳು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲವೋ, ಯಾವ ಸ್ನಾಯುಗಳು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲವೋ ಅಂತಹ ಸ್ನಾಯುಗಳಿಗೆ ನಾವು ಅನೈಚ್ಛಿಕ ಸ್ನಾಯುಗಳಂತ ಹೇಳಿ ನಾವು ಕರೆಯುತ್ತೇವೆ. ಸೊ ಹೃದಯವು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಹೃದಯವು ತನ್ನದೇ ಆದ ಒಂದು ಇದರಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದಕ್ಕಾಗಿ ನಾವು ಹೃದಯವನ್ನು ಅನೈಚ್ಛಿಕ ಸ್ನಾಯುಗಳಂಥೇಳಿ ನಾವು ಕರೆಯುತ್ತೇವೆ. ಈಗ ಕೈ ಕಾಲು ಸ್ನಾಯುಗಳು ಇವು ನಮ್ಮ ನಿಯಂತ್ರಣದಲ್ಲಿರುತ್ತವೆ. ಕೈ ಸ್ನಾಯುಗಳು, ಕಾಲಿನ ಸ್ನಾಯುಗಳು ಅಂದರೆ ನಾವು ಯಾವಾಗ ಅವುಗಳನ್ನು ಮೂಮೆಂಟ್ ಮಾಡಬೇಕಂತ ನಮ್ಗನಿಸುತ್ತದೆಯೋ ನಾವು ಅವುಗಳನ್ನು ಆ ಸಮಯದಲ್ಲಿ ಮೂಮೆಂಟ್ ಮಾಡ್ಬೋದು. ಸೊ ಹೀಗೆ ನಮ್ಮ ನಿಯಂತ್ರಣದಲ್ಲಿದ್ದರೆ ನಾವು ಅವುಗಳನ್ನು ಐಚ್ಛಿಕ ಸ್ನಾಯುಗಳಂತ ಕರೆಯುತ್ತೇವೆ. ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತಂದರೆ ಅವುಗಳಿಗೆ ನಾವು ಅನೈಚ್ಛಿಕ ಸ್ನಾಯುಗಳಂತ ನಾವು ಕರೆಯುತ್ತೇವೆ. ಇದು ಕೂಡ ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಇನ್ನು ಈ ಒಂದು ಹೃದಯದ ಮೇಲೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಒಂದು ಮಹತ್ವವಾದ ಪ್ರಶ್ನೆ ಏನಪ್ಪ ಅಂದರೆ, ಹೃದಯದ ರಚನೆ ಮತ್ತು ಕಾರ್ಯವಿಧಾನವನ್ನು ವಿವರಿಸಿರಿ ಅಂತ ಕೇಳ್ಬೋದು. ಹೃದಯದ ಚಿತ್ರವನ್ನು ಹಾಕಿ ಅದರ ಭಾಗಗಳನ್ನು ಕೂಡ ಗುರುತಿಸಿ ಅಂತ ನಿಮಗೆ ಹೇಳ್ಬೋದು. ಅದಕ್ಕಾಗಿ ಹೃದಯದ ಚಿತ್ರವನ್ನು ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಇದು ಹೃದಯದ ಚಿತ್ರ ನಿಮ್ಮ ಪರೀಕ್ಷೆಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ ನಿಮಗೆ ಒಂದು ಚಿತ್ರ ಕೂಡ ಇದು ಬರಬಹುದು ಪರೀಕ್ಷೆಯಲ್ಲಿ. ಅದಕ್ಕಾಗಿ ಇದನ್ನು ತುಂಬ ಸಲ ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಹಾಕೋದಕ್ಕೆ ನಿಮಗಿದು ಬರಬೇಕು. ಇನ್ನು ರಚನೆ ಕೇಳಿದರೆ, ಬರೆಯೋದು ಕೇಳಿದರೆ, ರಚನೆಯನ್ನು ವಿವರಿಸಿ ಅಂತ ಕೇಳಿದರೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ ಇದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಈಗ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ದಯವಿಟ್ಟು ಗಮನವಿಟ್ಟು ಕೇಳಿ, ನಿಮಗೆ ಖಂಡಿತ ಇದು ಅರ್ಥ ಆಗುತ್ತದೆ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನು ರಕ್ತದ ಮೂಲಕ ಸಾಗಾಣಿಕೆ ಮಾಡಬೇಕಾಗಿರುವುದರಿಂದ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಾಗಾಣಿಕೆ ಆಗಬೇಕಾಗುತ್ತದೆ. ಆಕ್ಸಿಜನ್ ಎಲ್ಲಿಗೆ ಹೋಗಬೇಕು? ಪ್ರತಿಯೊಂದು ಜೀವಕೋಶಕ್ಕೆ ಹೋಗಬೇಕು. ಆ ಜೀವಕೋಶದಲ್ಲಿ ಉಸಿರಾಟ ಕ್ರಿಯೆ ನಡೆದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ಜೀವಕೋಶದಲ್ಲೇ ಇದ್ದರೆ ಆ ಜೀವಕೋಶಕ್ಕೆ ಹಾನಿಯಾಗುತ್ತದಲ್ಲ, ಆ ಕಾರ್ಬನ್ ಡೈಆಕ್ಸೈಡನ್ನು ನಾವು ಮತ್ತೆ ನಮ್ಮ ದೇಹದಿಂದ ಹೊರಗಡೆ ಹಾಕಬೇಕಾಗುತ್ತದೆ. ಹಾಗಾಗಿ ಅದು ರಕ್ತದ ಮೂಲಕನೇ ಚಲಿಸಿ ಹೊರಗಡೆ ಹೋಗುತ್ತದೆ ಕೊನೆಯಲ್ಲಿ. ಓಕೆ, ನಿಮ್ಗೆ ಗೊತ್ತಿರ್ಬೋದು, ರಕ್ತದ ಮೂಲಕ ಚಲಿಸಿ ಶ್ವಾಸಕೋಶಗಳಿಗೆ ತಲುಪಿ ಶ್ವಾಸಕೋಶದಿಂದ ನಾವು ಹೊರಗಡೆ ಹಾಕುತ್ತೇವೆ ಅಂಥೇಳಿ ನಾನು ಈಗಾಗಲೇ ಉಸಿರಾಟ ಕ್ರಿಯೆಯನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಅಲ್ಲಿ ನಾನು ಹೇಳಿದ್ದೆ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ರಕ್ತದ ಮೂಲಕ ಸಾಗಾಣಿಕೆ ಮಾಡಬೇಕಾಗಿರುವುದರಿಂದ ಹೃದಯವು ಆಕ್ಸಿಜನ್ ಸಹಿತ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು ವಿಭಿನ್ನ ಕೋಣೆಗಳನ್ನು ಹೊಂದಿದೆ. ರಕ್ತದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ಸಾಗಾಣಿಕೆ ಆಗಿರುವುದರಿಂದ ಅವೆರಡು ಮಿಶ್ರಣ ಆಗದಂತೆ ನಮ್ಮ ಹೃದಯವು 4 ಕೋಣೆಗಳನ್ನು ಹೊಂದಿರುತ್ತದೆ. ಯಾಕಂದರೆ ಹೃದಯದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ಸೇರಿಕೊಂಡಾಗ ಆ ರಕ್ತವನ್ನು ನಾವು ಅಶುದ್ಧ ರಕ್ತ ಅಂತ ಹೇಳಿ ಕರೆಯುತ್ತೇವೆ. ಅದಕ್ಕಾಗಿ ಕಾರ್ಬನ್ ಡೈಆಕ್ಸೈಡ್ ರಕ್ತ ಪ್ರತ್ಯೇಕವಾಗಿಯೇ ಇರಬೇಕಾಗುತ್ತದೆ, ಆಕ್ಸಿಜನ್ ಸಹಿತ ರಕ್ತವು ಪ್ರತ್ಯೇಕವಾಗಿಯೇ ಇರಬೇಕಾಗುತ್ತದೆ. ಹಾಗಾಗಿ ಅವುಗಳನ್ನು ಪ್ರತ್ಯೇಕ ಮಾಡುವ ದೃಷ್ಟಿಯಿಂದ ನಮ್ಮ ಹೃದಯವು 4 ಕೋಣೆಗಳನ್ನು ಹೊಂದಿರುತ್ತದೆ. ಇದು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಯಾವುದು ಆ 4 ಕೋಣೆಗಳಂತ ನಿಮಗೆ ಕೇಳಿದರೆ ಯಾರಾದರೂ ಇಲ್ಲಿ ನೋಡಿ, ಇದು ಎಡ ಹೃತ್ಕರ್ಣ. ಈ ಕಡೆ ಎಡ ಹೃತ್ಕರ್ಣ ಇದ್ದರೆ ಈ ಕಡೆ ಅದರ ಅಪೋಸಿಟ್ ಸೈಡಲ್ಲಿ ಬಲ ಹೃತ್ಕರ್ಣ ಇರುತ್ತದೆ. ಇದು ಮೇಲ್ಭಾಗದಲ್ಲಿ 2 ಕೋಣೆಗಳು, ಇದು ಹೃತ್ಕರ್ಣ, ಇದು ಹೃತ್ಕರ್ಣ. ಕೆಳಭಾಗದಲ್ಲಿ ಹೃತ್ಕಕ್ಷಿ ನೋಡ್ರಿ, ಹೃತ್ಕಕ್ಷಿ ಕೆಳಭಾಗದಲ್ಲಿ ಇರುತ್ತದೆ, ಗೊತ್ತಿರಲಿ. ಇದು ಹೃತ್ಕಕ್ಷಿ, ಇದು ಹೃತ್ಕಕ್ಷಿ. ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ಬಲ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿ.
ಸೊ ಹೃತ್ಕರ್ಣಗಳು ಮೇಲ್ಭಾಗದಲ್ಲಿರ್ತವೆ, ಹೃತ್ಕಕ್ಷಿಗಳು ಕೆಳಭಾಗದಲ್ಲಿರುತ್ತವೆ. ಸರಿಯಾಗಿ ನೆನ್ಪಿಟ್ಕೋಬೇಕು. ಹೃದಯದಲ್ಲಿ ಮಾನವನ ಹೃದಯವು ಎಷ್ಟು ಕೋಣೆಗಳನ್ನು ಹೊಂದಿದೆ? 4 ಕೋಣೆಗಳನ್ನು ಹೊಂದಿದೆ. ಅವು ಯಾವ್ಯಾವು ಅಂತ ಕೇಳಿದರೆ ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ, ಬಲ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿ. ಸೊ ಇದಿಷ್ಟು ಕೋಣೆ, ರೈಟ್? ಇದಿಷ್ಟು ಒಂದು 2ನೇ ಕೋಣೆ, 3ನೇ ಕೋಣೆ, 4ನೇ ಕೋಣೆ, 4 ಕೋಣೆಗಳನ್ನು ಇದು ಹೊಂದಿರುತ್ತದೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ಹೃದಯದ ಕೋಣೆಗಳ ಬಗ್ಗೆ ಗೊತ್ತಾಯಿತು ಈಗ ನಮಗೆ. ಇದು ಒಂದು ಹೃದಯದ ರಚನೆ ಈ ರೀತಿಯಲ್ಲಿ ಇರುತ್ತದೆ. ಇನ್ನು ಹೃದಯ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಬಲ ಹೃತ್ಕರ್ಣವು ಹಿಗ್ಗಿದಾಗ ಅಂದರೆ ಅದು ವ್ಯಾಕೋಚನೆ ಹೊಂದಿದಾಗ ಬಲ ಹೃತ್ಕರ್ಣ ಎಲ್ಲಿದೆ? ಇದು ಬಲ ಹೃತ್ಕರ್ಣವು. ಸೊ ಕರೆಕ್ಟಾಗಿ ಕೇಳಿ, ನಿಮಗೆ ಖಂಡಿತ ಕೂಡ ಅರ್ಥ ಆಗುತ್ತದೆ. ಬಲ ಹೃತ್ಕರ್ಣವು ಹಿಗ್ಗಿದಾಗ ದೇಹದ ವಿವಿಧ ಭಾಗಗಳಿಂದ ಆಕ್ಸಿಜನ್ ರಹಿತ ರಕ್ತ, ಆಕ್ಸಿಜನ್ ರಹಿತ ಅಂದರೆ ಇದರಲ್ಲಿ ಆಮ್ಲಜನಕವನ್ನು ಹೊಂದಿರದೇ ಇರುವಂತಹ ರಕ್ತ ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿಗಳ ಮೂಲಕ ಬಲ ಹೃತ್ಕರ್ಣಕ್ಕೆ ತಲುಪುತ್ತದೆ. ಸೊ ಈ ಒಂದು ಕೋಣೆಗೆ ಬಲ ಹೃತ್ಕರ್ಣವು ಹಿಗ್ಗಿದಾಗ ನೋಡ್ರಿ, ಇಲ್ಲಿದೆ ಉಚ್ಚ ಅಭಿಧಮನಿ, ಅಂದರೆ ಉಚ್ಚ ಅಭಿಧಮನಿಯಿಂದ ರಕ್ತ ಬರ್ತಾ ಇದೆ. ಪ್ಲಸ್ ಕೆಳಗಡೆ ನೀಚ ಅಭಿಧಮನಿ. ನೋಡ್ರಿ, ಅಭಿಧಮನಿಗಳು ಯಾವತ್ತೂ ಹೃದಯಕ್ಕೆ ರಕ್ತವನ್ನು ತರುತ್ತವೆ. ಸರಿಯಾಗಿ ನೆನ್ಪಿಟ್ಕೋಬೇಕು, ಇಲ್ಲೇ ಹೇಳ್ತಾ ಇದ್ದೆ ನಾನು. ಅಭಿಧಮನಿಗಳು ಹೃದಯಕ್ಕೆ ರಕ್ತವನ್ನು ತರುತ್ತವೆ. ಓಕೆ, ಇಲ್ಲಿ ಬಲ ಹೃತ್ಕರ್ಣಕ್ಕೆ ರಕ್ತ ಬರ್ತಾ ಇದೆ ಉಚ್ಚ ಅಭಿಧಮನಿಯಿಂದ, ಅಂದರೆ ನಮ್ಮ ದೇಹದ ಮೇಲ್ಭಾಗದಿಂದ. ಹೃದಯ ನಮ್ಮ ಎದೆ ಭಾಗದಲ್ಲಿ ಇರುತ್ತದೆ. ಸೊ ನಮ್ಮ ಎದೆಯ ಭಾಗದಿಂದ ಮೇಲ್ಭಾಗ ಅಂದರೆ ತಲೆಯ ಭಾಗದಿಂದ ಎಲ್ಲ ಇರುವಂತಹ ಎಲ್ಲ ಆಕ್ಸಿಜನ್ ರಹಿತ ರಕ್ತ, ಅಂದರೆ ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊಂದಿರುವಂತಹ ರಕ್ತ. ಆಕ್ಸಿಜನ್ ರಹಿತ ಅಂದರೆ ಅದರ ಒಳಗಡೆ ಏನಿರುತ್ತೆ? ಈಗ ಅದು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಅದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಇದ್ದಾಗ ಅದಕ್ಕೆ ನಾವು ಅಶುದ್ಧ ರಕ್ತ ಅಂತ ಕೂಡ ಕರೆಯಬಹುದು. ಓಕೆ, ಈ ನಮ್ಮ ಉಚ್ಚ ಅಭಿಧಮನಿ ಅಂದರೆ ನಮ್ಮ ತಲೆಯ ಭಾಗದಿಂದೆಲ್ಲಂಥ ರಕ್ತ. ನೀಚ ಅಭಿಧಮನಿ ಅಂದರೆ ನಮ್ಮ ಕೆಳಭಾಗದಿಂದ ಕೈಗಳಿಂದ ಹೊಟ್ಟೆಯ ಭಾಗದಲ್ಲಿರುವಂತಹ ಎಲ್ಲ ಒಂದು ಅಶುದ್ಧ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಸಹಿತ ರಕ್ತ, ಆಕ್ಸಿಜನ್ ರಹಿತ ರಕ್ತ ಎಲ್ಲವೂ ಎಲ್ಲಿಗೆ ಬಂತು? ಈಗ ಬಲ ಹೃತ್ಕರ್ಣಕ್ಕೆ ಬರುತ್ತದೆ. ನೆನ್ಪಿಟ್ಕೋರಿ, ಬಲ ಹೃತ್ಕರ್ಣಕ್ಕೆ ಬಂತು. ಯಾವಾಗ ಬರುತ್ತದೆ? ಬಲ ಹೃತ್ಕರ್ಣವು ಹಿಗ್ಗಿದಾಗ. ಅಲ್ಲಿಗೆ ಬಂದಮೇಲೆ ಏನಾಗುತ್ತದೆ ನೆಕ್ಸ್ಟ್ ಅನ್ನೋದನ್ನು ನಾವೀಗ ನೋಡೋಣ. ಇಲ್ಲಿ ಪಕ್ಕದಲ್ಲಿ ನೀವು ಒಂದು ಸಣ್ಣ ಒಂದು ವಿಡಿಯೋ ತುಣುಕು ಇದೆ, ಅದು ಕೂಡ ನೀವು ನೋಡ್ಬೋದು. ಇದು ನೋಡ್ರಿ, ಬಲ ಹೃತ್ಕರ್ಣ. ಬಲ ಹೃತ್ಕರ್ಣಕ್ಕೆ ರಕ್ತ ಬಂತು. ಓಕೆ, ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿಯ ಮೂಲಕ ಇಲ್ಲಿ ರಕ್ತ ಬಂತು ಅಂತ ಅರ್ಥ ಬಲ ಹೃತ್ಕರ್ಣಕ್ಕೆ. ನೆಕ್ಸ್ಟ್ ಏನಾಯಿತು? ಬಲ ಹೃತ್ಕರ್ಣವು ಸಂಕುಚಿಸಿದಾಗ ಅಂದರೆ ಅದು ಸಮೀಪಕ್ಕೆ ಬರೋದು, ಕುಗ್ಗಿದಾಗ. ನೋಡ್ರಿ, ಇಲ್ಲಿ ಕೋಣೆಗಳು ನಿಮಗೆ ಕಾಣಿಸ್ತಾ ಇದೆ, ಹಿಗ್ಗೋದು ಕುಗ್ಗೋದು. ಇಲ್ಲಿ ಸ್ವಲ್ಪ ಇಲ್ಲಿ ನೋಡಿ ನೀವು ಅನುಭವಕ್ಕೆ ಬರ್ಬೋದು. ಸಂಕುಚಿಸಿದಾಗ ಇಲ್ಲಿರುವಂತಹ ರಕ್ತದ ಮೇಲೆ, ಇಲ್ಲಿ ರಕ್ತ ಸಂಗ್ರಹ ಆಗಿತ್ತು, ಅದು ಸಂಕುಚಿಸಿದಾಗ ಅಲ್ಲಿ ರಕ್ತದ ಮೇಲೆ ಒತ್ತಡ ಉಂಟಾಗುತ್ತದೆ. ಒತ್ತಡ ಉಂಟಾಗಿ ಆ ರಕ್ತ ಎಲ್ಲವೂ ಬಲ ಹೃತ್ಕಕ್ಷಿಗೆ ಬರುತ್ತದೆ. ಆವಾಗ ಈ ಬಲ ಹೃತ್ಕಕ್ಷಿ ಏನಾಗಿರುತ್ತದೆ ಅಂದರೆ ಹಿಗ್ಗಿರುತ್ತದೆ, ಇದು ದೊಡ್ಡದಾಗಿರುತ್ತದೆ, ವ್ಯಾಕೋಚನೆ ಹೊಂದಿರುತ್ತದೆ. ಆವಾಗ ಇಲ್ಲಿರುವಂತಹ ರಕ್ತ ಎಲ್ಲವೂ ಬಲ ಹೃತ್ಕರ್ಣದಲ್ಲಿರುವಂತಹ ಎಲ್ಲ ಅಶುದ್ಧ ರಕ್ತವು, ಕಾರ್ಬನ್ ಡೈಆಕ್ಸೈಡ್ ಸಹಿತ ಆಕ್ಸಿಜನ್ ರಹಿತ ರಕ್ತ ಎಲ್ಲವೂ ಬಲ ಹೃತ್ಕಕ್ಷಿಗೆ ಬರುತ್ತದೆ. ನೋಡಿ, ಇಲ್ಲಿ ನಿಮಗೆ ಪಕ್ಕದಲ್ಲಿ ಕೂಡ ಕಾಣಿಸ್ತಾ ಇದೆ, ಇಲ್ಲಿರುವಂತಹ ಎಲ್ಲ ರಕ್ತವು ಇಲ್ಲಿಗೆ ಬಂತು. ಸೊ ಇದು ಸಂಕುಚಿಸಿದಾಗ ಇದು ವ್ಯಾಕೋಚನೆ ಹೊಂದಿರುತ್ತದೆ. ಓಕೆ, ಮೇಲಿನ ಕೋಣೆಗಳು ಸಂಕುಚಿಸಿದಾಗ ಕೆಳಗಿನ ಕೋಣೆಗಳು ವ್ಯಾಕೋಚನೆ ಹೊಂದಿರುತ್ತವೆ, ಅಪೋಸಿಟ್ ಆಗಿ. ಇದು ಸರಿಯಾಗಿ ನೀವು ನೆನ್ಪಿಟ್ಕೋಬೇಕು. ಓಕೆ, ಈ ಎರಡೂ ಕೋಣೆಗಳು ಒಂದೇ ಸಲ ವ್ಯಾಕೋಚನೆ ಹೊಂದುತ್ತವೆ, ಒಂದೇ ಸಲ ಸಂಕೋಚನೆ ಹೊಂದುತ್ತವೆ. ಈ ಕೆಳಗಿನ ಕೋಣೆಗಳು ಕೂಡ ಒಂದೇ ಸಲ ವ್ಯಾಕೋಚನೆ ಹೊಂದುತ್ತವೆ, ಒಂದೇ ಸಲ ಸಂಕುಚನೆ ಹೊಂದುತ್ತವೆ. ಇದಕ್ಕೆ ಬೇಕಿದ್ರೆ ನೀವು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಎರಡೂ ಕೋಣೆಗಳು ಒಂದೇ ಸಲ ಸಂಕುಚನೆ, ಎರಡೂ ಕೋಣೆಗಳು ಒಂದೇ ಸಲ ವ್ಯಾಕೋಚನೆ ಹೊಂದುತ್ತಾ ಇರ್ತವೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟ್ ಬಲ ಹೃತ್ಕರ್ಣಕ್ಕೆ ರಕ್ತ ಬಂತು, ಅಶುದ್ಧ ರಕ್ತ, ಆಮೇಲೆ ಬಲ ಹೃತ್ಕಕ್ಷಿಗೆ ಬಂತು. ಮುಂದೆ ಏನಾಗುತ್ತದೆ? ಬಲ ಹೃತ್ಕಕ್ಷಿ ಸಂಕುಚಿಸಿದಾಗ ಕೋಣೆಗಳು ನಿಯಮಬದ್ಧವಾಗಿ ಸಂಕೋಚನ ವ್ಯಾಕೋಚನೆ ಆಗ್ತಾ ಇರುತ್ತವೆ. ಓಕೆ, ಈಗ ಬಲ ಹೃತ್ಕಕ್ಷಿ ಇದು ಸಂಕುಚಿಸಿದಾಗ ಆಕ್ಸಿಜನ್ ರಹಿತ ರಕ್ತವು ಆಕ್ಸಿಜನ್ ಸಹಿತಗೊಳ್ಳಲು ಪುಪ್ಪಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶಗಳಿಗೆ ಸಾಗಾಣಿಕೆ ಆಗುತ್ತದೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಸರಿಯಾಗಿ ನೀವು ಕೇಳಬೇಕು. ನೋಡ್ರಿ, ಬಲ ಹೃತ್ಕಕ್ಷಿ ಇದೆ ಅಲ್ಲ, ಇದೇನಾಗುತ್ತದೆ? ಇದು ಸಂಕುಚಿತ ಆಗುತ್ತದೆ. ಈಗ ಅಂದರೆ ಕುಗ್ಗುತ್ತದೆ. ಕುಗ್ಗಿದಾಗ ಇಲ್ಲಿರುವಂತಹ ರಕ್ತದ ಮೇಲೆ ಒತ್ತಡ ಉಂಟಾಗುತ್ತದೆ. ಇದು ಚಲಿಸಬೇಕು.
ಇದು ಮತ್ತೆ ವಾಪಸ್ ಹೋಗುವುದಿಲ್ಲ. ಯಾಕೆ ಹೋಗೋದಿಲ್ಲಪ್ಪ ಅಂದರೆ ಇಲ್ಲಿ ಕವಾಟಗಳಿವೆ, ಅಡ್ಡ ಇವೆ ನೋಡಿ, ಇಲ್ಲಿ ಕವಾಟಗಳಿರುತ್ತೆ. ಇದು ಮತ್ತೆ ಬಲವೃತ್ಕರಣಕ್ಕೆ ಹೋಗುವುದಿಲ್ಲ. ಇಲ್ಲಿಂದ ರಕ್ತ ಒನ್ ವೇ, ಕವಾಟಗಳ ಕೆಲಸ ಏನಪ್ಪ ಅಂದರೆ ರಕ್ತವನ್ನು ಒನ್ ವೇ ಫ್ಲೋ ಮಾಡುತ್ತದೆ, ಒಂದೇ ದಿಕ್ಕಿನಲ್ಲಿ ಹರಿಯುವಂತೆ ಮಾಡುತ್ತದೆ. ಇಲ್ಲಿರುವಂತಹ ಬಲವೃತ್ಕರಣದಲ್ಲಿರುವಂತಹ ರಕ್ತವು ಬಲಹೃತ್ಕಕ್ಷಿಗೆ ಬಂತು. ಬಟ್ ಬಲಹೃತ್ಕಕ್ಷಿಯು ಸಂಕುಚಿಸಿದಾಗ ರಕ್ತ ಮತ್ತೆ ಬಲವೃತ್ಕರಣಕ್ಕೆ ಹೋಗೋದಿಲ್ಲ, ಯಾಕಂದರೆ ಇಲ್ಲಿ ಗೇಟ್ ಕ್ಲೋಸ್ ಆಗಿರುತ್ತೆ, ನಿಮಗೆ ಹೇಳೋದಾದ್ರೆ ಸುಲಭವಾಗಿ. ಅವಾಗ ಅದಕ್ಕೆ ರಕ್ತ ಈ ಕಡೆ ಈ ಕಡೆ ಈ ಕಡೆ ಹೀಗೆ ಈ ದಿಕ್ಕಿನಲ್ಲಿ ಪುಪ್ಪಸಕ ಅಪಧಮನಿಗಳ ಮೂಲಕ ರಕ್ತ ಎಲ್ಲಿಗೆ ಹೋಗ್ತಾ ಇದೆ? ಶ್ವಾಸಕೋಶಕ್ಕೆ ಹೋಗ್ತಾ ಇದೆ. ನೋಡ್ರಿ, ಹೃದಯದ ಬಲಹೃತ್ಕರಣಕ್ಕೆ ಬಂದು ಬಲಹೃತ್ಕಕ್ಷಿಗೆ ಬಂದು ಪುಪ್ಪಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶಕ್ಕೆ ಹೋಯಿತು. ಯಾಕೆ ಹೋಯಿತು? ಯಾಕಂದರೆ ಶ್ವಾಸಕೋಶಗಳಿಂದ ಆಕ್ಸಿಜನ್ ಅನ್ನು ಪಡೆದುಕೊಳ್ಳಲು. ಈ ರಕ್ತ ಎಂತಹ ರಕ್ತ ಇತ್ತು? ಆಕ್ಸಿಜನ್ ರಹಿತ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊಂದಿರುವಂತಹ ರಕ್ತ. ಈ ರಕ್ತ ಹೋಗಿ ಈ ರಕ್ತದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಗಳಿಗೆ ಕೊಟ್ಟು ಶ್ವಾಸಕೋಶಗಳಿಂದ ಆಕ್ಸಿಜನ್ ಅನ್ನು ಪಡೆದುಕೊಂಡು ಬರುತ್ತವೆ. ದಿಸ್ ಇಸ್ ದ ಬ್ಯೂಟಿ. ಎಸ್, ನೋಡಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಒಂದ್ಸಲ ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. ಬಲಹೃತ್ಕಕ್ಷಿ ಸಂಕುಚಿಸಿದಾಗ ಆಕ್ಸಿಜನ್ ರಹಿತ ರಕ್ತವು ಆಕ್ಸಿಜನ್ ಸಹಿತಗೊಳ್ಳಲು ಪುಪ್ಪಸಕ ಅಪಧಮನಿಗಳ ಮೂಲಕ ಶ್ವಾಸಕೋಶಗಳಿಗೆ ಸಾಗಾಣಿಕೆ ಆಗುತ್ತದೆ. ನೋಡ್ರಿ, ಅಭಿಧಮನಿ ಅಂತಂದ್ರೇನು? ರಕ್ತವನ್ನು ತರುವಂಥವು ಹೃದಯಕ್ಕೆ. ಇಲ್ಲಿ ನೋಡ್ರಿ, ಅಪಧಮನಿ ಅದರಿಂದ ರಕ್ತವನ್ನು ಒಯ್ಯುವಂಥದ್ದು. ಇದು ಸರಿಯಾಗಿ ನೆನ್ಪಿಟ್ಕೋಬೇಕು. ರಕ್ತನಾಳಗಳ ಬಗ್ಗೆ ನಾನು ಹೇಳುವಾಗ ಮತ್ತೊಂದು ಸಲ ಕೂಡ ನಾನು ಹೇಳ್ತೀನಿ. ಆದರೂ ಅಭಿಧಮನಿ ಅಂದರೆ ರಕ್ತವನ್ನು ತರುವಂಥದ್ದು, ಅಪಧಮನಿ ಅಂತಂದರೆ ರಕ್ತವನ್ನು ಒಯ್ಯುವಂಥದ್ದು. ಪುಪ್ಪಸಕ ಅಪಧಮನಿಗಳು ರಕ್ತವನ್ನು ಒಯ್ತಾ ಇವೆ. ಇದು ಪುಪ್ಪಸಕ ಅಪಧಮನಿ ರಕ್ತವನ್ನು ಒಯ್ತಾ ಇದೆ. ಎಲ್ಲಿ ಒಯ್ತಾ ಇದೆ? ಶ್ವಾಸಕೋಶಕ್ಕೆ. ಎದಕ್ಕೆ ಒಯ್ತಾ ಇದೆ? ಆಕ್ಸಿಜನ್ ಅನ್ನು ಪಡೆದುಕೊಳ್ಳಲು. ಮತ್ತೇನದಕ್ಕೆ? ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಲ್ಲಿ ಬಿಟ್ಟು ಕೊಡಲು. ಈ ರೀತಿಯಲ್ಲಿ ಆಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋಣ. ಶ್ವಾಸಕೋಶಗಳಲ್ಲಿ ಅನಿಲಗಳ ವಿನಿಮಯದ ಮೂಲಕ ಆಕ್ಸಿಜನ್ ರಹಿತ ರಕ್ತವು ಆಕ್ಸಿಜನ್ ಸಹಿತಗೊಂಡು ಪುಪ್ಪಸಕ ಅಭಿಧಮನಿಗಳ ಮೂಲಕ ಹಿಗ್ಗಿರುವ ಎಡವೃತ್ಕರಣವನ್ನು ಪ್ರವೇಶಿಸುತ್ತದೆ. ನೋಡ್ರಿ, ಶ್ವಾಸಕೋಶಕ್ಕೆ ಹೋಗಿತ್ತು ರಕ್ತ. ಅಲ್ಲಿ ರಕ್ತ ಏನಾಯ್ತಪ್ಪ ಅಂದರೆ ತನ್ನಲ್ಲಿರುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಗಳಿಗೆ ಕೊಟ್ಟು ಅಲ್ಲಿ ಶ್ವಾಸಕೋಶದಲ್ಲಿರುವಂತಹ ಆಕ್ಸಿಜನ್ ಅನ್ನು ಪಡೆದುಕೊಂಡು ಆಕ್ಸಿಜನ್ ಸಹಿತ ಆಗಿ ಪುಪ್ಪಸಕ ಅಭಿಧಮನಿಗಳ ಮೂಲಕ ವ್ಯಾಕೋಚನೆ ಹೊಂದಿರುವ ಹಿಗ್ಗಿರುವ ಎಡಹೃತ್ಕರಣಕ್ಕೆ ರಕ್ತವು ಬರುತ್ತದೆ. ನೋಡ್ರಿ, ಬಲಹೃತ್ಕರಣದಿಂದ ಬಲಹೃತ್ಕಕ್ಷಿಗೆ ಬಂತು, ಬಲಹೃತ್ಕಕ್ಷಿಯಿಂದ ಶ್ವಾಸಕೋಶಕ್ಕೆ ಹೋಗಿ ಆಕ್ಸಿಜನ್ ಸಹಿತ ಆಗಿ ಎಡ ಹೃತ್ಕರಣಕ್ಕೆ ಬಂದಿದೆ ಈಗ ರಕ್ತ. ಓಕೆ, ಇಲ್ಲಿಂದ ಏನಾಗುತ್ತೆ ಅಂತ ನಾವು ಈಗ ಮತ್ತೆ ನೋಡೋಣ. ಎಡ ಹೃತ್ಕರಣವು ಸಂಕುಚಿಸಿದಾಗ ಅಂದರೆ ಕುಗ್ಗಿದಾಗ ಒತ್ತಡ ಉಂಟಾಗಿ ರಕ್ತ ಎಲ್ಲವೂ ಮತ್ತೆ ಎಲ್ಲಿಗೆ ಬರುತ್ತದೆ? ಎಡ ಹೃತ್ಕಕ್ಷಿಗೆ ಬರುತ್ತದೆ. ನೀವು ಈಸಿಯಾಗಿ ಗೆಸ್ ಮಾಡಬಹುದು. ಅದಕ್ಕನುಗುಣವಾಗಿ ಕೆಳಗಿನ ಕೋಣೆ ಎಡ ಹೃತ್ಕಕ್ಷಿಯು ಹಿಗ್ಗುತ್ತದೆ. ಈಗಾಗಲೇ ಹೇಳಿನಿ, ಮೇಲಿನ ಕೋಣೆಗಳು ಕುಗ್ಗಿದಾಗ ಸಂಕುಚಿಸಿದಾಗ ಅದರ ಕೆಳಗಿನ ಕೋಣೆಗಳು ಹಿಗ್ಗಿರುತ್ತವೆ, ವ್ಯಾಕೋಚನೆ ಹೊಂದಿರುತ್ತವೆ. ಓಕೆ, ಇದು ಸಂಕುಚಿಸಿದಾಗ ಅದಕ್ಕನುಗುಣವಾಗಿ ಎಡ ಹೃತ್ಕಕ್ಷಿಯು ಹಿಗ್ಗುತ್ತದೆ. ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ರಕ್ತವು ಇಲ್ಲಿಗೆ ಬರುತ್ತದೆ. ಎಡ ಹೃತ್ಕರ್ಣದಲ್ಲಿರುವಂತಹ ಎಲ್ಲ ರಕ್ತವು ಎಡ ಹೃತ್ಕಕ್ಷಿಗೆ ಬರುತ್ತದೆ. ಎಡ ಹೃತ್ಕರ್ಣದಿಂದ ಎಡ ಹೃತ್ಕಕ್ಷಿಗೆ ಕವಾಟದ ಮೂಲಕ ರಕ್ತವನ್ನು ಸಾಗಿಸುತ್ತದೆ. ನೋಡ್ರಿ, ಇಲ್ಲಿಗೆ ರಕ್ತ ಬಂದಿದೆ. ಸೊ ಎಡ ಹೃತ್ಕರ್ಣದಲ್ಲಿ ಮತ್ತು ಎಡ ಹೃತ್ಕಕ್ಷಿಯಲ್ಲಿ ಯಾವ ರಕ್ತ ಇರುತ್ತದೆ? ಯಾವಾಗಲೂ ಆಕ್ಸಿಜನ್ ಸಹಿತ ರಕ್ತ, ಶುದ್ಧ ರಕ್ತ ಇರುತ್ತದೆ ಯಾವತ್ತು. ಆದರೆ ಬಲಹೃತ್ಕರ್ಣ ಮತ್ತು ಬಲಹೃತ್ಕಕ್ಷಿಯಲ್ಲಿ ಯಾವತ್ತು ಯಾವ ರೀತಿಯ ರಕ್ತ ಇರುತ್ತದೆ? ಅಶುದ್ಧ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಸಹಿತ ರಕ್ತ, ಆಕ್ಸಿಜನ್ ರಹಿತ ರಕ್ತ ಇರುತ್ತದೆ. ಅದಕ್ಕಾಗಿ ಇದನ್ನು ನಾವು ಈ ಬ್ಲೂ ಕಲರ್ನಲ್ಲಿ ಇದನ್ನು ನಾವು ತೋರಿಸ್ತಾ ಇದ್ದೀವಿ. ಸ್ವಲ್ಪ ಇಲ್ಲಿ ಬ್ಲೂ ಕಲರ್ನಲ್ಲಿದೆ ರಕ್ತ, ಅಂದರೆ ಇದರ ಅರ್ಥ ಏನು? ಅಶುದ್ಧ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊಂದಿರುವಂಥ ರಕ್ತ. ಈ ಕಡೆ ಸ್ವಲ್ಪ ರೆಡ್ ಕಲರ್ನಲ್ಲಿ ತೋರಿಸ್ತಾ ಇದ್ವಿ, ಅಂದರೆ ಇದು ಶುದ್ಧ ರಕ್ತ, ಆಕ್ಸಿಜನ್ ಸಹಿತ ರಕ್ತ, ಕಾರ್ಬನ್ ಡೈಆಕ್ಸೈಡ್ ರಹಿತ ರಕ್ತ ಅಂತ ಕೂಡ ಕರೀಬಹುದು. ಓಕೆ, ನೆಕ್ಸ್ಟ್ ಏನಾಗುತ್ತದೆ? ಹೃತ್ಕಕ್ಷಿಗಳು ಸಂಕುಚಿಸಿದಾಗ, ಹೃತ್ಕಕ್ಷಿಗಳು ಅಂತಂದರೆ ಇವು ಕೆಳಭಾಗದಲ್ಲಿರುವಂಥ ಕೋಣೆಗಳು. ರಕ್ತವು ಹಿಮ್ಮುಖವಾಗಿ ಹರಿಯದಂತೆ ಕವಾಟಗಳು ನಿಯಂತ್ರಿಸುತ್ತವೆ. ಈಗಾಗಲೇ ನಾನು ಹೇಳಿದೆ, ಹೃತ್ಕಕ್ಷಿಗಳು ಸಂಕುಚಿಸಿದಾಗ ಮತ್ತೆ ರಕ್ತ ರಿಟರ್ನ್ ಫ್ಲೋ ಆಗಲಾರ್ದಂತೆ ಇಲ್ಲಿ ಕವಾಟಗಳು ಇರುತ್ತವೆ, ಆ ಕವಾಟಗಳು ಕೆಲಸ ಮಾಡುತ್ತವೆ. ನೆಕ್ಸ್ಟ್, ಎಡ ಹೃತ್ಕಕ್ಷಿ ಸಂಕುಚಿಸಿದಾಗ, ದಿಸ್ ಇಸ್ ಈ ಕೋಣೆ
ಸಂಕುಚಿತ ರಕ್ತವು ಮಹಾ ಅಪಧಮನಿಯ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆಯಾಗುತ್ತದೆ. ಸೊ ಹೃದಯದ ಯಾವ ಕೋಣೆಯಿಂದ ಇಡೀ ನಮ್ಮ ದೇಹಕ್ಕೆ ರಕ್ತ ಸಾಗಾಣಿಕೆ ಆಗುತ್ತದೆ ಅಂದರೆ ಇದು ಎಡ ಹೃತ್ಕಕ್ಷಿಯಿಂದಲೇ ನೋಡಿ. ಎಡ ಹೃತ್ಕಕ್ಷಿ ಯಾವಾಗ ಕುಗ್ಗುತ್ತದೆಯೋ ಸಂಕುಚಿಸುತ್ತದೆಯೋ ಆವಾಗ ಇಲ್ಲಿರುವಂತಹ ರಕ್ತದ ಮೇಲೆ ಒತ್ತಡ ಉಂಟಾಗಿ ಅದು ನೋಡ್ರಿ ಈ ರೀತಿಯಲ್ಲಿ ಈ ಮಾರ್ಗದಲ್ಲಿ ನೋಡ್ರಿ ಮಹಾ ಅಪಧಮನಿಯ ಮೂಲಕ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತ ಸಾಗಾಣಿಕೆ ಆಗುತ್ತದೆ. ಹೇಗಾಗುತ್ತದೆ? ರಕ್ತನಾಳಗಳ ಮೂಲಕ ರಕ್ತ ಸಾಗಾಣಿಕೆ ಆಗುತ್ತದೆ. ರೈಟ್, ನೋಡ್ರಿ ರಕ್ತ ಹೀಗೆ ಬಂತು, ಬಲವೃತ್ಕರಣದಿಂದ ಬಲವೃತ್ಕಕ್ಷಿಗೆ, ಬಲವೃತ್ಕಕ್ಷಿಯಿಂದ ಶ್ವಾಸಕೋಶಕ್ಕೆ ಹೋಯಿತು, ಶ್ವಾಸಕೋಶದಿಂದ ಎಡವೃತ್ಕರಣಕ್ಕೆ ಬಂತು, ಎಡವೃತ್ಕರಣದಿಂದ ಎಡವೃತ್ಕಕ್ಷಿಗೆ ಬಂತು, ಎಡವೃತ್ಕಕ್ಷಿಯಿಂದ ಇಡೀ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೆ ರಕ್ತದ ಸಾಗಾಣಿಕೆ ಆಗುತ್ತದೆ. ಈ ರೀತಿಯಲ್ಲಿ ಹೃದಯವು ಕಾರ್ಯನಿರ್ವಹಿಸುತ್ತದೆ. ಹೃದಯದ ರಚನೆ ಹೀಗಿರುತ್ತದೆ, ಹೃದಯದ ಚಿತ್ರ ಈ ರೀತಿಯಲ್ಲಿ ಇರುತ್ತದೆ. ಇವೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅರ್ಥ ಆಗಿಲ್ಲ ಅಂದರೆ ವಿಡಿಯೋವನ್ನು ಮತ್ತೊಂದು ಸಲ ರಿವೈಂಡ್ ಮಾಡಿ ನೋಡಿ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ನಲ್ಲಿ ಕಮೆಂಟ್ ಕೂಡ ನೀವು ಮಾಡಬಹುದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ನೀವು ಅಲ್ಲಿ ಜಾಯಿನ್ ಕೂಡ ಆಗಬಹುದು. ಇನ್ನು ಮುಂದುವರಿಯುತ್ತಾ, ಮಾನವನನ್ನು ಒಳಗೊಂಡಂತೆ ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಎನ್ನುತ್ತೇವೆ. ಎಸ್, ಈಗಾಗಲೇ ನೀವು ನೋಡಿರ್ಬೋದು, ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಮಾನವನನ್ನು ಒಳಗೊಂಡಂತೆ ಕಶೇರುಕಗಳಂತಂದರೆ 5 ವಿಧಗಳು. ನಾವು ಮಾನವರು ಕೂಡ ಕಶೇರುಕಗಳಲ್ಲಿ ಬರುತ್ತೇವೆ. ಅದರ ಜೊತೆಯಲ್ಲೇ ಇನ್ನು ಕೆಲವೊಂದು ಪ್ರಾಣಿಗಳು ಕೂಡ ಕಶೇರುಕಗಳ ಅಡಿಯಲ್ಲಿ ಬರುತ್ತವೆ. 9ನೇ ಕ್ಲಾಸಲ್ಲಿ ನೀವು ಅದರ ಬಗ್ಗೆ ತಿಳಿದುಕೊಂಡಿದ್ದೀರಿ. ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಅಂದರೆ ಶುದ್ಧ ರಕ್ತವು ನಮ್ಮ ದೇಹಕ್ಕೆ ಸಾಗಾಣಿಕೆ ಆಗೋಕ್ಕಿಂತ ಪೂರ್ವದಲ್ಲಿ 2 ಸಲ ಅದು ಹೃದಯವನ್ನು ಹಾದು ಬರುತ್ತದೆ. ಈಗಾಗಲೇ ನಾನು ಹೇಳಿದೆ, ಒಂದು ಸಲ ಈ ರೀತಿಯಲ್ಲಿ ರಕ್ತವು ಹೃದಯಕ್ಕೆ ಬರುತ್ತದೆ, ಅಶುದ್ಧ ರಕ್ತ ಎಲ್ಲ ಬಲ ಹೃತ್ಕರಣಕ್ಕೆ ಬರುತ್ತದೆ, ಬಲ ಹೃತ್ಕಕ್ಷಿಗೆ ಬರುತ್ತದೆ. ಒಂದು ಸಲ ಹೃದಯಕ್ಕೆ ಬಂತು, ಅದು ಶ್ವಾಸಕೋಶಗಳಿಗೆ ಹೋಗುತ್ತದೆ, ಹೌದಾ? ಆಮೇಲೆ ಮತ್ತೆ ಹೃದಯಕ್ಕೆ ಬರುತ್ತದೆ. 2 ಸಲ ಹೃದಯದಲ್ಲಿ ಚಲಿಸಿದ ನಂತರನೇ ಅದು ನಮ್ಮ ದೇಹಕ್ಕೆ ಬರುತ್ತದೆ. ಅದಕ್ಕಾಗಿ ಇದನ್ನು ನಾವು ಇಮ್ಮಡಿ ಪರಿಚಲನ ಅಂತೇಳಿ ಕರೆಯುತ್ತೇವೆ. ಫಸ್ಟ್ ಇದು ಆಕ್ಸಿಜನ್ ರಹಿತ ಆಗಿರುತ್ತದೆ. ಆಕ್ಸಿಜನನ್ನು ಪಡೆದುಕೊಳ್ಳಲು ಶ್ವಾಸಕೋಶಕ್ಕೆ ಹೋಗುತ್ತದೆ. ಆಕ್ಸಿಜನನ್ನು ಪಡೆದುಕೊಂಡು ಮತ್ತೆ ಹೃದಯಕ್ಕೆ ಬರುತ್ತದೆ. ಬಂದ ಮೇಲೆ ನಮ್ಮ ದೇಹದಲ್ಲಿ ಅದು ಚಲಿಸುತ್ತದೆ ರಕ್ತನಾಳಗಳ ಮೂಲಕ. ಅಂದರೆ ನಮ್ಮ ದೇಹದಲ್ಲಿ ರಕ್ತವು ಪರಿಚಲನೆ ಆಗಬೇಕಾದ್ರೆ ಮೊದಲು ಅದು 2 ಸಲ ಹೃದಯದಲ್ಲಿ ಹಾದು ಬರಬೇಕಾಗುತ್ತದೆ. ಹೀಗೋಗಿ ಮತ್ತೆ ಹೀಗೆ ಬಂದು ಆಮೇಲೆ ನಮ್ಮ ಹೃದಯಕ್ಕೆ ಬರಬೇಕಾಗುತ್ತದೆ. ಅದನ್ನೇ ನಾವು ಇಮ್ಮಡಿ ರಕ್ತ ಪರಿಚಲನ ಅಂತೇಳಿ ನಾವು ಕರೆಯುತ್ತೇವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮತ್ತೇನಿದೆ ನೋಡೋಣ. ಹೃದಯದ ಬಲಭಾಗ ಮತ್ತು ಎಡಭಾಗ ಪ್ರತ್ಯೇಕವಾಗಿರುವುದು ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಮಿಶ್ರಣವಾಗದಂತೆ ಇರಿಸಲು ಸಹಾಯಕವಾಗಿದೆ. ನೋಡ್ರಿ, ಹೃದಯದ ಎಡಭಾಗ, ಹೃದಯದ ಬಲಭಾಗ ಪ್ರತ್ಯೇಕವಾಗಿರಬೇಕು. ಅದಕ್ಕಾಗಿ ಮಧ್ಯದಲ್ಲಿ ಒಂದು ಸೆಪ್ಟಮ್ ಇದೆ. ಇದಕ್ಕೆ ನಾವು ಸೆಪ್ಟಮ್ ಅಂತ ಕರಿತೀವಿ. ಇದಿಷ್ಟು ಭಾಗವನ್ನು ಕವಾಟದ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಇದು ಒಂದು ವೇಳೆ ಇರಲಿಲ್ಲ ಅಂದರೆ ಎಲ್ಲ ಆಕ್ಸಿಜನ್ ರಹಿತ, ಆಕ್ಸಿಜನ್ ಸಹಿತ ಎಲ್ಲ ರಕ್ತವು ಮಿಶ್ರಣ ಆಗ್ತಾ ಇತ್ತು. ನಮ್ಮ ದೇಹದ ಜೀವಕೋಶಗಳಿಗೆ ಸರಿಯಾದ ರೀತಿಯಲ್ಲಿ ರಕ್ತ ಸರಬರಾಜು ಆಗ್ತಾ ಇರಲಿಲ್ಲ. ನಮ್ಮ ದೇಹದ ಜೀವಕೋಶಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಆವಾಗ ಜೀವಕೋಶಗಳು ಕಾರ್ಯನಿರ್ವಹಿಸಲಿಲ್ಲ ಅಂದರೆ ನಮ್ಮ ದೇಹದ ಅಂಗಗಳು ಎಲ್ಲವೂ ಸರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರಲಿಲ್ಲ. ನಮಗೆ ತುಂಬ ತೊಂದರೆ ಆಗ್ತಾ ಇತ್ತು. ಅದಕ್ಕಾಗಿ ಈ ಒಂದು ಪ್ರತ್ಯೇಕ ಮಾಡುವಂತಹ ಒಂದು ಭಾಗ ಇದೆಯಲ್ಲ, ಅತ್ಯಂತ ಮಹತ್ವವಾದ ಕೆಲಸ ಮಾಡುತ್ತದೆ ಅಂತೇಳಿ ನಾವು ಹೇಳ್ಬೋದು. ಅದನ್ನು ಯಾರು ಮಾಡ್ತಾ ಇದ್ದಾರೆ ಇಲ್ಲಪ್ಪ ಅಂದರೆ ಇದಕ್ಕೆ ಸೆಪ್ಟಮ್ ಅಂತ ಒಂದು ಹೆಸರು. ಇದಕ್ಕೆ ಹೃದಯದ ಕೋಣೆಗಳನ್ನು ಪ್ರತ್ಯೇಕವಾಗಿಸುವಂತಹ ಒಂದು ಭಿತ್ತಿ ಏನೆಂದು ಕರೀತೀವಪ್ಪ ಅಂದರೆ ಸೆಪ್ಟಮ್, ವಿಭಜಿಸುವ ಭಿತ್ತಿ ಅಂತ ಕರೆಯುತ್ತಾರೆ. ಓಕೆ, ಇದಿರುವುದರಿಂದಲೇ ನಮ್ಮ ದೇಹಕ್ಕೆ ಕಂಟಿನ್ಯೂ ಆಗಿ ಏನು ಸಿಗ್ತಾ ಇದೆ, ನಮಗೆ ಆಕ್ಸಿಜನ್ ಸಿಗ್ತಾ ಇದೆ. ನಮ್ಮ ದೇಹಕ್ಕೆ ನಿರಂತರವಾಗಿ ಆಕ್ಸಿಜನ್ ಸಿಗಬೇಕು. ಸಿಗಲಿಲ್ಲ ಅಂದರೆ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಏನಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಪಕ್ಷಿಗಳು ಮತ್ತು ಸ್ತನಿಗಳಂತಹ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ ಇದು ಉಪಯುಕ್ತವಾಗಿದೆ. ನೋಡ್ರಿ, ಪಕ್ಷಿಗಳು, ಸ್ತನಿಗಳಂದರೆ ನಾವು ಸ್ತನಿಗಳ ಗುಂಪಿನಲ್ಲೇ ಬರುತ್ತವೆ. ಸ್ತನಗಳ ಮೂಲಕ ಹಾಲುಣಿಸುವಂತಹ ಎಲ್ಲ ಪ್ರಾಣಿಗಳು ಕೂಡ ಸ್ತನಿಗಳ ಅಡಿಯಲ್ಲಿ ಬರುತ್ತವೆ. ಪಕ್ಷಿಗಳು ಮತ್ತು ಸ್ತನಿಗಳು ನಾವು
ಉನ್ನತ ಮಟ್ಟದ ಒಂದು ಜೀವಿಗಳ ಗುಂಪಿನಲ್ಲಿ ಬರುತ್ತವೆ ಮತ್ತು ನಾವು ಬಿಸಿ ರಕ್ತದ ಪ್ರಾಣಿಗಳಾಗಿವೆ. ನಾವು ಮತ್ತು ಪಕ್ಷಿಗಳು ಬಿಸಿ ರಕ್ತದ ಪ್ರಾಣಿಗಳಾಗಿರುವುದರಿಂದ ಮತ್ತು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುವ ಒಂದು ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿ ನಮಗೆ ನಿರಂತರವಾಗಿ ಆಕ್ಸಿಜನ್ ಬೇಕಾಗ್ತಾ ಇರುತ್ತದೆ ಮತ್ತು ನಮ್ಮ ಹೆಚ್ಚಿನ ಒಂದು ಚಟುವಟಿಕೆಗಳು, ಹೆಚ್ಚಿನ ಒಂದು ಜೈವಿಕ ಚಟುವಟಿಕೆಗಳು ನಮ್ಮ ದೇಹದ ಒಳಗಡೆ ನಡೀತಾ ಇರ್ತವೆ. ಅದಕ್ಕಾಗಿ ನಮಗೆ ನಿರಂತರವಾಗಿ ಆಕ್ಸಿಜನ್ ಬೇಕಾಗ್ತಾ ಇರುತ್ತದೆ. ಈ ಹೃದಯದ ಕೋಣೆಗಳು ಪ್ರತ್ಯೇಕವಾಗಿರುವುದರಿಂದಲೇ ನಮಗೆ ಕಂಟಿನ್ಯೂ ಆಗಿ ಏನು ಸಿಗ್ತಾ ಇದೆ, ಆಕ್ಸಿಜನ್ ಸಿಗ್ತಾ ಇದೆ. ಕಂಟಿನ್ಯೂ ಆಗಿ ಆಕ್ಸಿಜನ್ ಸಿಕ್ಕಾಗಲೇ ನಮ್ಮ ದೇಹದ ಜೀವಕೋಶಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಯಾಕಂದರೆ ಆಕ್ಸಿಜನ್ ಪ್ಲಸ್ ಆಹಾರ ಎರಡು ರಾಸಾಯನಿಕ ಕ್ರಿಯೆ ನಡೆದೇ ನಮಗೇನು ಸಿಗುತ್ತೆ, ಶಕ್ತಿ ಸಿಗುತ್ತದೆ. ಆ ಶಕ್ತಿಯನ್ನೇ ನಮ್ಮ ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸಿಕೊಳ್ಳಲು, ಆಂತರಿಕ ಬಾಹ್ಯ ಚಟುವಟಿಕೆಗಳನ್ನು ನಿರ್ವಹಿಸಿಕೊಳ್ಳಲು ಆ ಶಕ್ತಿಯನ್ನು ನಾವು ಬಳಸ್ತಾ ಇರ್ತೀವಿ. ಅದಕ್ಕಾಗಿ ನಮಗೆ ಕಂಟಿನ್ಯೂ ಆಗಿ ಎನರ್ಜಿ ಬೇಕಾಗ್ತಾ ಇರ್ತದೆ. ಅದಕ್ಕಾಗಿ ಈ ಒಂದು ಪ್ರತ್ಯೇಕವಾಗಿರುವುದು ನಮಗೆ ತುಂಬ ಉಪಯುಕ್ತವಾಗಿದೆ. ಒಂದು ವೇಳೆ ಎರಡೂ ಮಿಶ್ರಣ ಆಗಿದ್ದರೆ ನಮಗೆ ಕಂಟಿನ್ಯೂ ಆಗಿ ಎನರ್ಜಿ ಸಿಗ್ತಾ ಇರಲಿಲ್ಲ, ಆವಾಗ ಬಹಳ ಸಮಸ್ಯೆಗಳಾಗ್ತಾ ಇದ್ವು ನಮಗೆ. ಸೊ ಇಲ್ಲಿಯ ತನಕ ನಾವು ಮಾನವರಲ್ಲಿ ಯಾವ ರೀತಿಯಲ್ಲಿ ಒಂದು ಹೃದಯವು ಕಾರ್ಯನಿರ್ವಹಿಸುತ್ತದೆ ಎನ್ನುವುದರ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಸಾಗಾಣಿಕೆ ಕ್ರಿಯೆ ಯಾವ ರೀತಿಯಲ್ಲಿ ನಡೆಯುತ್ತದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇದು. ಸೊ ಇನ್ನು ಮುಂದುವರಿತಾ ನಾವು ಬೇರೆ ಪ್ರಾಣಿಗಳಲ್ಲಿ ಒಂದು ರಕ್ತ ಪರಿಚಲನಾ ವ್ಯವಸ್ಥೆ ಹೇಗೆ ಇರುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಅದು ಕೂಡ ನೋಡೋಣ. ಉಭಯವಾಸಿಗಳು ಮತ್ತು ಬಹುತೇಕ ಸರೀಸೃಪಗಳಂತಹ ಪ್ರಾಣಿಗಳು 3 ಕೋಣೆಗಳ ಹೃದಯವನ್ನು ಹೊಂದಿವೆ. ಉಭಯವಾಸಿ ಕಪ್ಪೆ ಉಭಯವಾಸಿ ಆಗುತ್ತದೆ ಮತ್ತು ಇನ್ನು ಕೆಲವೊಂದು ಸರೀಸೃಪಗಳು 3 ಕೋಣೆಗಳ ಹೃದಯವನ್ನು ಹೊಂದಿರುತ್ತವೆ. ಓಕೆ, ಮಾನವರಲ್ಲಿ 4 ಕೋಣೆಗಳ ಹೃದಯ ಇರುತ್ತದೆ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ 4 ಕೋಣೆಗಳ ಹೃದಯ ಇರುತ್ತದೆ. ಉಭಯವಾಸಿಗಳು ಮತ್ತು ಸರೀಸೃಪಗಳಲ್ಲಿ 3 ಕೋಣೆಗಳ ಹೃದಯ ಇರುತ್ತದೆ. ಇದು ಕೂಡ ನೀವು ನೆನಪಿಟ್ಕೋಬೇಕು. ಮತ್ತು ಆಕ್ಸಿಜನ್ ಸಹಿತ ರಕ್ತ, ಆಕ್ಸಿಜನ್ ರಹಿತ ರಕ್ತವು ಸ್ವಲ್ಪ ಮಟ್ಟಿಗೆ ಮಿಶ್ರಣವಾಗುವುದನ್ನು ತಡೆದುಕೊಳ್ಳುತ್ತವೆ. ಸೊ 3 ಕೋಣೆಗಳು ಇರುವುದರಿಂದ ಅವುಗಳಲ್ಲಿ ಕೂಡ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಮಿಶ್ರಣ ಆಗುವುದು ಒಂದು ಸ್ವಲ್ಪ ಕಡಿಮೆ ಆಗುತ್ತದೆ. ಸೊ ಈ ಕೆಳಮಂತದ ಪ್ರಾಣಿಗಳಿರುವುದರಿಂದ ಒಂದು ಸ್ವಲ್ಪ ಆಕ್ಸಿಜನ್ ರಹಿತ ಆಕ್ಸಿಜನ್ ಸಹಿತ ಮಿಶ್ರಣ ಆದರೂ ಕೂಡ ಅಷ್ಟೊಂದು ದೊಡ್ಡ ಸಮಸ್ಯೆ ಇವುಗಳಿಗೆ ಆಗುವುದಿಲ್ಲ. ನೆಕ್ಸ್ಟ್, ಮೀನುಗಳು ಕೇವಲ 2 ಕೋಣೆಗಳ ಹೃದಯವನ್ನು ಹೊಂದಿರುತ್ತವೆ. 2 ಕೋಣೆಗಳ ಹೃದಯ ಮಾತ್ರ ಇರುತ್ತದೆ ಮೀನುಗಳಿಗೆ, ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಕಿವಿರುಗಳಿಗೆ ಪಂಪು ಮಾಡಲ್ಪಡುವ ರಕ್ತವು ಆಕ್ಸಿಜನ್ ಯುಕ್ತವಾಗಿರುತ್ತದೆ. ಮತ್ತು ದೇಹದ ಉಳಿದ ಭಾಗಗಳಿಗೆ ನೇರವಾಗಿ ಚಲಿಸುತ್ತದೆ. ಅಂದರೆ ಇಮ್ಮಡಿ ಪರಿಚಲನೆ ಕೂಡ ಕಂಡುಬರುವುದಿಲ್ಲ ಈ ಕೆಳ ಹಂತದ ಪ್ರಾಣಿಗಳಲ್ಲಿ. ಒಂದೇ ಸಲ ಏನು ಹೃದಯಕ್ಕೆ ಹೋಗುತ್ತದೆ, ಹೃದಯದಿಂದ ನೇರವಾಗಿ ದೇಹದ ಭಾಗಗಳಿಗೆ, ಒಂದು ಸಲ ಹೃದಯದಿಂದ ಶ್ವಾಸಕೋಶಕ್ಕೆ, ಶ್ವಾಸಕೋಶದಿಂದ ಮತ್ತೆ ಹೃದಯಕ್ಕೆ, ಇವುಗಳಲ್ಲಿ ಬರುವುದಿಲ್ಲ ಕೆಳ ಹಂತದ ಪ್ರಾಣಿಗಳಲ್ಲಿ. ಅಂದರೆ ಇಮ್ಮಡಿ ಪರಿಚಲನೆ ಕಂಡು ಬರುವುದಿಲ್ಲ. ಓಕೆ, ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಮೀನುಗಳು ಕೇವಲ 2 ಕೋಣೆಗಳ ಹೃದಯವನ್ನು ಹೊಂದಿದ್ದು ಕಿವಿರುಗಳಿಗೆ ಪಂಪು ಮಾಡಲ್ಪಡುವ ರಕ್ತವು ಆಕ್ಸಿಜನ್ ಯುಕ್ತವಾಗಿರುತ್ತದೆ ಮತ್ತು ದೇಹದ ಉಳಿದ ಭಾಗಗಳಿಗೆ ನೇರವಾಗಿ ಚಲಿಸುತ್ತದೆ. ಮೀನಿನ ದೇಹದಲ್ಲಿ ರಕ್ತವು ಒಂದು ಬಾರಿ ಪರಿಚಲಿಸಲು ಕೇವಲ ಒಮ್ಮೆ ಮಾತ್ರ ಹೃದಯವನ್ನು ಹಾದು ಹೋಗುತ್ತದೆ. ಈಗಾಗಲೇ ನಾನು ಹೇಳಿದೆ, ಇಲ್ಲಿ ಕೇವಲ ಒಂದು ಸಲ ಮಾತ್ರ ಹೃದಯವನ್ನು ಹಾದು ಹೋಗುತ್ತದೆ. ಅಂದರೆ ಇಮ್ಮಡಿ ಪರಿಚಲನೆ ಇವುಗಳಲ್ಲಿ ಕಂಡು ಬರುವುದಿಲ್ಲ. ಮತ್ತೆ ಈಗ ನಾವು ಒಂದು ಸ್ವಲ್ಪ ಹೃದಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಬೇರೆ ಬೇರೆ ಮಾನವರಲ್ಲಿ ಮತ್ತು ಕೆಲವೊಂದು ಉಭಯವಾಸಿಗಳು ಮೀನಿನಲ್ಲಿ. ಈಗ ನೆಕ್ಸ್ಟ್ ರಕ್ತನಾಳಗಳ ಬಗ್ಗೆ ನಾವು ಈಗ ಅಧ್ಯಯನ ಮಾಡೋಣ. ಈಗಾಗಲೇ ನಾನು ಹೇಳಿದೆ ರಕ್ತನಾಳಗಳಲ್ಲಿ ಅಪಧಮನಿಗಳು ಮತ್ತು ಅಭಿಧಮನಿಗಳ ಬಗ್ಗೆ ನಾನು ಹೇಳಿದ್ದೆ. ಇನ್ನೊಂದು ರೀತಿಯ ರಕ್ತನಾಳ ಕೂಡ ಇರುತ್ತದೆ, ಅದಕ್ಕೆ ನಾವು ಲೋಮನಾಳಗಳು ಅಂಥೇಳಿ ನಾವು ಕೂಡ ಕರೆಯುತ್ತೇವೆ. ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಚಿತ್ರ ಕೂಡ ಕಾಣ್ತಾ ಇರಬಹುದು. ಹೃದಯ ಮತ್ತು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ರಕ್ತನಾಳಗಳು ಹೇಗೆ ಹರಡಿರುತ್ತವೆ ಪ್ರತಿಯೊಂದು ಭಾಗಕ್ಕೆ ನಿಮಗೆ ಸೂಕ್ಷ್ಮವಾಗಿ ಇಲ್ಲಿ ನೀವು ಗಮನಿಸಬಹುದು ಕೂಡ. ಓಕೆ, ಈ ರಕ್ತನಾಳಗಳನ್ನು ನಾವು 3 ವಿಧಗಳು: ಅಪಧಮನಿ, ಅಭಿಧಮನಿ, ಲೋಮನಾಳಗಳು. ಸೊ ಅಪಧಮನಿಗಳು ಏನು ಕೆಲಸ ಮಾಡುತ್ತವೆ, ಅಪಧಮನಿಗಳು, ಲೋಮನಾಳಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನು ನಾವೀಗ ನೋಡೋಣ. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತವೆ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತವೆ.
ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ. ನೋಡಿ, ಇದು ಕಾಣ್ತಾ ಇದೆಯಲ್ಲ ನಿಮಗೆ ಕೆಂಪು ಬಣ್ಣದಲ್ಲಿ ರಕ್ತನಾಳ, ಇದು ಅಪಧಮನಿ. ಇದೇನು ಕಾಣ್ತಾ ಇದೆಯಲ್ಲ ನಿಮಗೆ ನೀಲಿ ಬಣ್ಣದಲ್ಲಿ, ಇದು ಅಭಿಧಮನಿ ಅಂತೇಳಿ ನಾವು ಕರೆಯುತ್ತೇವೆ. ನೋಡ್ರಿ, ಇದರ ಭಿತ್ತಿ ದಪ್ಪವಾಗಿದೆ, ಹೌದಾ? ಇದು ದಪ್ಪವಾದ ಭಿತ್ತಿಯನ್ನು ಹೊಂದಿರುತ್ತದೆ. ಯಾವುದು? ಅಪಧಮನಿ. ಇದು ತೆಳುವಾದ ಭಿತ್ತಿಯನ್ನು ಹೊಂದಿದೆ, ಅಷ್ಟು ದಪ್ಪವಾದ ಭಿತ್ತಿಯನ್ನು ಹೊಂದಿಲ್ಲ. ಯಾಕೆ ಇದು ದಪ್ಪವಾದ ಭಿತ್ತಿಯನ್ನು ಹೊಂದಿದೆ? ಇದು ಹೃದಯದಿಂದ ರಕ್ತವನ್ನು ಒಯ್ಯುತ್ತವೆ. ಹೃದಯದಿಂದ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಬಹಳ ದೂರದ ತನಕ ರಕ್ತವನ್ನು ಒಯ್ಯಬೇಕಾಗುತ್ತದೆ ಮತ್ತು ಇದು ಸ್ವಲ್ಪ ಹೆಚ್ಚಿನ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹೃದಯವು ಸಂಕುಚನ ಮತ್ತು ವ್ಯಾಕೋಚನವಾಗುವಾಗ ಒತ್ತಡದಿಂದ ರಕ್ತವನ್ನು ಮುಂದಕ್ಕೆ ತಳ್ಳುತ್ತದೆ. ಹೀಗೆ ಒತ್ತಡದಲ್ಲಿ ಇದರಲ್ಲಿ ರಕ್ತ ಚಲಿಸ್ತಾ ಇರುವುದರಿಂದ ಇದು ಸ್ವಲ್ಪ ದಪ್ಪ ಇರಬೇಕಾಗುತ್ತದೆ. ತುಂಬ ತೆಳುವಾಗಿದ್ದರೆ ಪ್ರೆಷರ್ ಹೆಚ್ಚಾಗಿ ಮತ್ತು ರಕ್ತನಾಳ ಏನಾದರೂ ಡ್ಯಾಮೇಜ್ ಆದರೆ, ಒಡೆದೋದ್ರೆ ರಕ್ತ ಸೋರಿಕೆ ಆಗ್ತಾ ಇತ್ತು. ಅದಕ್ಕಾಗಿ ಇದು ದಪ್ಪ ಇರಬೇಕಾಗುತ್ತದೆ. ಇದು ತುಂಬ ಈಸಿಯಾಗಿ ತಿಳ್ಕೊಬೇಕೇನಪ್ಪ ಅಂದರೆ, ನೀರು ಇದರಲ್ಲಿ ಹೆಚ್ಚಿನ ಒತ್ತಡದಲ್ಲಿ ಹೋಗ್ತಾ ಇದೆ. ನೀರು ಹೆಚ್ಚಿನ ಒತ್ತಡದಲ್ಲಿ ಹೋಗ್ತಾ ಇದ್ರೆ ಆ ಪೈಪ್ ಏನಾಗಿರಬೇಕು? ಸ್ವಲ್ಪ ದಪ್ಪವಾಗಿರಬೇಕು, ಅಷ್ಟೇ, ಸಿಂಪಲ್ ಹೇಳಿ. ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರುತ್ತವೆ. ಸ್ಥಿತಿಸ್ಥಾಪಕ ಅಂತಂದ್ರೆ ಏನಪ್ಪ ಅಂದರೆ ಸ್ವಲ್ಪ ಹಿಗ್ಗುವುದು, ಕುಗ್ಗುವುದು, ಹೆಚ್ಚು ಕಡಿಮೆ ಆಗುವಂಥದ್ದು ಅಂತ ಅರ್ಥ. ಓಕೆ, ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರುತ್ತೆ. ಯಾಕಂದರೆ ರಕ್ತ ಕಂಟಿನ್ಯೂ ಆಗಿ ಒಂದೇ ಪ್ರೆಷರ್ನಲ್ಲಿ ಹೋಗುವುದಿಲ್ಲ. ರಕ್ತವು ಹಿಗ್ಗುವುದು, ಹೃದಯವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ನಿಮ್ಗೆ ಗೊತ್ತಿರ್ಬೋದು. ಈಗ ಹೇಳಿದ್ದೆ ನಾನು, ಅದು ವ್ಯಾಕೋಚನ ಮತ್ತು ಸಂಕುಚನ ಆಗುವುದು, ಹೌದಾ? ಯಾವಾಗದು ಸಂಕುಚನ ಆಗುತ್ತದೆ ಆವಾಗ ಒತ್ತಡ ಉಂಟಾಗ್ತದೆ, ರಕ್ತ ಚಲಿಸ್ತದೆ. ಓಕೆ, ರಕ್ತವು ಒಂದೇ ಒತ್ತಡದಲ್ಲಿ ಹೋಗೋದಿಲ್ಲ. ಓಕೆ, ಒಂದ್ಸಲ ಒತ್ತಡ ಉಂಟಾಗುತ್ತೆ, ಕಡಿಮೆ ಆಗ್ತದೆ, ಒಂದ್ಸಲ ಒತ್ತಡ ಹೆಚ್ಚಾಗ್ತದೆ, ಒಂದು ಕಡಿಮೆ ಆಗ್ತದೆ. ಹೀಗಾಗಿ ನಿಧಾನ ಹೀಗೆ ಲಯಬದ್ಧವಾಗಿ ಹೃದಯ ಬಡಿತ ಆಗುತ್ತಿರುವುದರಿಂದ ಒಂದು ಸ್ವಲ್ಪ ಪ್ರೆಷರ್ ಬಿಲ್ಡಪ್ ಆಗ್ತಾ ಇರುತ್ತೆ, ಪ್ರೆಷರ್ ಕಡಿಮೆ ಆಗ್ತಾ ಇದೆ, ಮತ್ತೆ ಒತ್ತಡ ಉಂಟಾಗುತ್ತೆ, ಒತ್ತಡ ಕಡಿಮೆ ಆಗ್ತಾ ಇರುತ್ತದೆ. ಅದಕ್ಕಾಗಿ ಇದು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರಬೇಕಾಗ್ತದೆ, ಹೌದಾ? ದಪ್ಪವಾದ ಭಿತ್ತಿಯನ್ನು ಕೂಡ ಹೊಂದಿದೆ, ಪ್ಲಸ್ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಕೂಡ ಇದು ಹೊಂದಿರಬೇಕಾಗಿರುತ್ತದೆ. ಅಭಿಧಮನಿಗಳು ಏನು ಕೆಲಸ ಮಾಡುತ್ತವೆ? ಅಭಿಧಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತವೆ. ಈಗಾಗಲೇ ನಾನು ಹೇಳಿದೆ, ಅಭಿಧಮನಿಗಳು ರಕ್ತವನ್ನು ಹೃದಯಕ್ಕೆ ತರುತ್ತವೆ, ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಒಯ್ಯುತ್ತವೆ. ಇದು ನಿಮಗೆ ವ್ಯತ್ಯಾಸ ಕೂಡ ಬರ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ. ಅಪಧಮನಿ ಮತ್ತು ಅಬಧಿಮಿನಿಗಳಿಗೆ ಇರುವ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೂಡ ನಿಮಗೆ ಪರೀಕ್ಷೆಗೆ ಬರ್ಬೋದು, ನೆನ್ಪಿಟ್ಕೋಬೇಕು ಸರಿಯಾಗಿ. ಅಭಿಧಮನಿಗಳು ರಕ್ತವನ್ನು ತರುತ್ತವೆ, ಅಪಧಮನಿಗಳು ರಕ್ತವನ್ನು ಒಯ್ಯುತ್ತವೆ ಅಂತ ಅರ್ಥ. ಮತ್ತೆ ಅಪಧಮನಿಗಳು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರುತ್ತೆ ಮತ್ತು ದಪ್ಪವಾದ ಭಿತ್ತಿಯನ್ನು ಹೊಂದಿರುತ್ತವೆ. ಆದರೆ ಅಭಿಧಮನಿಗಳು, ಇದು ಅಭಿಧಮನಿ ಹೇಗಿದೆ ನೋಡ್ರಿ, ಅವುಗಳಿಗೆ ದಪ್ಪವಾದ ಭಿತ್ತಿಯ ಅಗತ್ಯವಿಲ್ಲ. ಇದಕ್ಕೆ ದಪ್ಪವಾದ ಭಿತ್ತಿಯ ಅಗತ್ಯವಿಲ್ಲ, ಏಕೆಂದರೆ ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ, ಬದಲಾಗಿ ಅವು ಕವಾಟಗಳನ್ನು ಹೊಂದಿರುತ್ತವೆ. ಇಲ್ಲಿ ಕವಾಟಗಳು ಕಂಡು ಬರುತ್ತವೆ. ನಿಧಾನವಾಗಿ ರಕ್ತವೇನು ಹೆಚ್ಚಿನ ಒತ್ತಡದಿಂದ ಹೃದಯಕ್ಕೆ ಬರುವುದಿಲ್ಲ, ಹೃದಯದಿಂದ ರಕ್ತವು ಒತ್ತಡದಿಂದ ಹೊರ ಹೋಗುತ್ತದೆ, ಒತ್ತಡದಿಂದ ರಕ್ತವು ಹೃದಯಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಇದು ದಪ್ಪವಾದ ಭಿತ್ತಿಯ ಅವಶ್ಯಕತೆ ಇದಕ್ಕೆ ಇಲ್ಲ, ತೆಳುವಾದ ಭಿತ್ತಿಯನ್ನು ಹೊಂದಿರುತ್ತೆ ಅಂತ ಹೇಳಬೇಕು. ಜೊತೆಯಲ್ಲಿ ಇದರಲ್ಲಿ ಕವಾಟಗಳು ಇರ್ತವೆ. ಇನ್ನೊಂದು ಇಂಪಾರ್ಟೆಂಟ್, ಇಲ್ಲಿ ಒತ್ತಡದಲ್ಲಿ ರಕ್ತವು ಬರೋದಿಲ್ಲಲ್ಲ, ಒಂದೊಂದ್ಸಲ ರಕ್ತವು ಹಿಮ್ಮುಖವಾಗಿ ಚಲಿಸುವಂತಹ ಅವಕಾಶ ಇರುತ್ತದೆ. ಹಾಗಾಗಿ ರಕ್ತವು ಮತ್ತೆ ಹಿಂದಕ್ಕೆ ಹೋದರೆ ತುಂಬ ಸಮಸ್ಯೆ ಆಗ್ತದೆ. ಹಾಗಾಗಿ ಒಮ್ಮೆ ಮುಂದೆ ಬರುವಂತಹ ರಕ್ತವು ಮತ್ತೆ ಹಿಂದಕ್ಕೆ, ಇಲ್ಲಿ ನೋಡ್ರಿ ಪಕ್ಕದಲ್ಲಿ ಕವಾಟಗಳ ಚಿತ್ರ ಇದೆ, ಈ ಕವಾಟಗಳಿರುವುದರಿಂದ ರಕ್ತವು ಒಂದ್ಸಲ ಹೀಗೆ ಮುಂದಕ್ಕೆ ಹೋದರೆ ಅದು ಮತ್ತೆ ಹಿಂದಕ್ಕೆ ಬರದಂತೆ ಇಲ್ಲಿ ಕವಾಟಗಳು ತಡೆ ಹಿಡಿಯುತ್ತವೆ. ಕವಾಟಗಳ ಕೆಲಸನೇ ಏನು? ಒನ್ ವೇ ಫ್ಲೋ ಮಾಡುವಂಥದ್ದು, ಒಂದೇ ದಿಕ್ಕಿನಲ್ಲಿ ರಕ್ತವನ್ನು ಹರಿಯುವಂತೆ ಮಾಡುವಂತಹ ಕೆಲಸನೇ ಕವಾಟಗಳ ಕೆಲಸ. ಒಂದ್ಸಲ ರಕ್ತ ಹಿಂಗೆ ಮುಂದಕ್ಕೆ ಹೋದರೆ ಆಯಿತು, ಮತ್ತೆ ಹಿಂದಕ್ಕೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಕವಾಟಗಳು ಇರುತ್ತವೆ. ಓಕೆ, ಇಲ್ಲಿ ಹೆಚ್ಚಿನ ಒತ್ತಡದಲ್ಲಿ ರಕ್ತ ಚಲಿಸುವುದಿಲ್ಲ, ಅದಕ್ಕಾಗಿ ಅದು ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥ ಅವಕಾಶ ಕೂಡ ಇರುತ್ತದೆ. ಹಿಂದಕ್ಕೆ ಬರುವಾಗ ಕವಾಟಗಳೇನು ಮಾಡ್ತಾವಪ್ಪ ಅಂದರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತದೆ. ಓಕೆ, ವ್ಯತ್ಯಾಸ ಕೇಳೋದಾದರೆ ಇಲ್ಲಿ ಕವಾಟಗಳು ಇರುತ್ತವ, ಎಲ್ಲಿ? ಅಭಿಧಮನಿಗಳಲ್ಲಿ ಕವಾಟಗಳು ಇರುತ್ತವೆ, ಅಪಧಮನಿಗಳಲ್ಲಿ ಕವಾಟಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಕ್ತ ಹೆಚ್ಚಿನ ಒತ್ತಡದಲ್ಲಿಯೇ ಹೋಗ್ತಾ ಇರುತ್ತದೆ, ಹಿಂದೆಲಿಂದ ಹೃದಯವು ಒತ್ತಡವನ್ನು ಹಾಕ್ತಾನೇ ಇರ್ತದೆ. ಅದಕ್ಕಾಗಿ ಒತ್ತಡದಲ್ಲಿ ರಕ್ತ ಚಲಿಸುವುದರಿಂದ ಕವಾಟಗಳ ಅವಶ್ಯಕತೆ
ಅಪಧಮನಿಗಳಿಗೆ ಇರುವುದಿಲ್ಲ. ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ, ಬದಲಾಗಿ ಅವು ಕವಾಟಗಳನ್ನು ಹೊಂದಿವೆ. ಕವಾಟಗಳು ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡುತ್ತವೆ. ಮುಂದುವರಿಯುತ್ತಾ, ಅಪಧಮನಿಯು ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ, ಇಲ್ಲಿಯ ತನಕ ನಾವು ಅಪಧಮನಿ ಅಭಿಧಮನಿಗಳ ಬಗ್ಗೆ ತಿಳ್ಕೊಂಡಿದ್ವಿ. 3 ರೀತಿಯ ರಕ್ತನಾಳಗಳಲ್ಲ, ಇನ್ನೊಂದು ಲೋಮನಾಳಗಳ ಬಗ್ಗೆ ನಾವೀಗ ನೋಡ್ತಾ ಇದ್ದೀವಿ ಈ ಒಂದು ಸ್ಲೈಡ್ನಲ್ಲಿ. ರಕ್ತವು, ಮತ್ತೊಂದ್ಸಲ ಹೇಳ್ತೀನಿ ಕೇಳಿಕೊಳ್ಳಿ, ಅಪಧಮನಿಯು ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ. ಅಪಧಮನಿಯ ಕೆಲಸ ಏನು? ರಕ್ತವನ್ನು ಒಯ್ಯುವಂಥದ್ದು. ಸೊ ಇದು ಅಪಧಮನಿ ಅಂತ ತಿಳ್ಕೊಳ್ಳಿ. ಇದು ರಕ್ತವನ್ನು ತಂದಿದೆ. ಈಗ ರಕ್ತ ಎಲ್ಲಿಗೆ ಹೋಗಬೇಕು? ಅದು ಒಂದು ಜೀವಕೋಶದ ಒಳಗಡೆ ಹೋಗಬೇಕಾಗುತ್ತದೆ. ಇಲ್ಲಿ ಒಂದು ಜೀವಕೋಶ ಇದೆ ಅಂಥೇಳಿ ನೀವು ಊಹಿಸಿಕೊಳ್ಳಿ. ಇಲ್ಲಿ ಒಂದು ಜೀವಕೋಶ ಇದೆ, ಅದು ಜೀವಕೋಶಕ್ಕೆ ರಕ್ತವನ್ನು ಕೊಡಬೇಕು. ಸೊ ಇವು ಅಪಧಮನಿಗಳು ಮತ್ತು ಇದು ಅಭಿಧಮನಿ ಅಂತ ತಿಳ್ಕೊಳ್ರಿ. ಓಕೆ, ನೋಡ್ರಿ, ಇದು ಅಪಧಮನಿ, ಹೌದಾ? ಇದು ಅಭಿಧಮನಿ, ರಕ್ತವನ್ನು ಒಯ್ಯುತ್ತವೆ. ಟು ಹಾರ್ಟ್ ರಕ್ತವನ್ನು ಒಯ್ತಾ ಇದೆ. ಫ್ರಮ್ ಹಾರ್ಟ್ ಹೃದಯದಿಂದ ರಕ್ತವನ್ನು ಒಯ್ತಾ ಇದೆ ಕಡೆ. ಇದು ದೊಡ್ಡದಾಗಿರುತ್ತವೆ ರಕ್ತನಾಳಗಳು. ಮತ್ತು ಸೂಕ್ಷ್ಮಾಣು ಜೀವಕೋಶಗಳು ಹೇಗಿರುತ್ತವೆ? ಅತ್ಯಂತ ಸೂಕ್ಷ್ಮವಾದ, ಅತ್ಯಂತ ಚಿಕ್ಕದಾಗಿರುತ್ತವೆ. ಸೊ ಇದರ ಮೂಲಕ ನೇರವಾಗಿ ಅಪಧಮನಿ ಮತ್ತು ಅಪಧಮನಿಯ ಮೂಲಕ ನೇರವಾಗಿ ರಕ್ತವು ಜೀವಕೋಶಕ್ಕೆ ಹೋಗುವುದಿಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಜೀವಕೋಶಗಳು ತುಂಬ ಚಿಕ್ಕದಾಗಿರುತ್ತವೆ, ಬಹಳ ಸೂಕ್ಷ್ಮವಾಗಿರುತ್ತವೆ. ಅದಕ್ಕಾಗಿ ಇಲ್ಲಿ ಲೋಮನಾಳಗಳು ತುಂಬ ನಮಗೆ ಹೆಲ್ಪ್ ಆಗುತ್ತದೆ. ಅಪಧಮನಿಯು ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತದೆ. ಇದೇ ಒಂದು ಅಪಧಮನಿಯು ಮುಂದೆ ಏನಾಗುತ್ತದೆ? ಮುಂದೆ ಹೋದಂಗೆಲ್ಲ ಸಣ್ಣ 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 ನಾಳಗಳಾಗಿ ವಿಭಜನೆಯಾಗಿದೆ ನೋಡ್ರಿ. ಈ ನಾಳಗಳಿಗೆ ನಾವೇನಿಂದ ಕರೀತೀವಪ್ಪ ಅಂದರೆ ಲೋಮನಾಳಗಳು ಅಂತ ಕರೀತೇವೆ. ಯಾಕೆ ವಿಭಜನೆಯಾಗಿದೆ? ಯಾಕಂದರೆ ಸೂಕ್ಷ್ಮವಾದಂತಹ ಒಂದು ಜೀವಕೋಶಗಳಿರ್ತವೆ, ಚಿಕ್ಕ ಚಿಕ್ಕದಂಥ ಜೀವಕೋಶಗಳಿರ್ತಾವಲ್ಲ, ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ರಕ್ತ ಹೋಗಬೇಕಲ್ಲ. ಅದಕ್ಕಾಗಿ ಈ ರಕ್ತನಾಳ ಈ ರೀತಿಯಲ್ಲಿ ಡಿವೈಡ್ ಆಗುತ್ತೆ. ಅತ್ಯಂತ ಸಣ್ಣ ನಾಳಗಳು ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿರುತ್ತವೆ. ನೋಡ್ರಿ, ಈ ರಕ್ತನಾಳಗಳು ಎಷ್ಟು ಸೂಕ್ಷ್ಮ ಆಗ್ತಾವ, ಎಷ್ಟು ಸೂಕ್ಷ್ಮವಾಗಿ ವಿಭಜನೆ ಆಗ್ತಾವಂದ್ರೆ ಒಂದು ಜೀವಕೋಶವು ಎಷ್ಟು ಭಿತ್ತಿಯನ್ನು ಹೊಂದಿರುತ್ತದೆ ಅಷ್ಟೇ ಭಿತ್ತಿಯನ್ನು ಹೊಂದುವಂಥ ರೀತಿಯಲ್ಲಿ ಇವು ವಿಭಜನೆ ಆಗುತ್ತವೆ. ಅದನ್ನು ಲೋಮನಾಳಗಳು ಎಂದು ಕರೀತೇವೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವು ಲೋಮನಾಳಗಳು ಅಂತ ಕರೀತೇವೆ. ಮತ್ತೆ ಈ ಲೋಮನಾಳಗಳೆಲ್ಲ ಸೇರಿಕೊಂಡು ಅಪಧಮನಿಗೆ ಸೇರಿಕೊಳ್ಳುತ್ತವೆ, ಅಭಿಧಮನಿಗೆ ಸೇರಿಕೊಳ್ಳುತ್ತವೆ. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ಇಲ್ಲಿ ರಕ್ತ ಇದೆ, ಪ್ಲಸ್ ಇಲ್ಲೆಲ್ಲ ಜೀವಕೋಶಗಳು ಕೂಡ ಇರುತ್ತವೆ. ಸಾಕಷ್ಟು ಜೀವಕೋಶಗಳಿವೆ, ಅದಕ್ಕಾಗಿ ಸಾಕಷ್ಟು ಲೋಮನಾಳಗಳು ಇಲ್ಲಿ ಲೋಮನಾಳಗಳಾಗಿವೆ. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತೆಳುವಾದ ಭಿತ್ತಿಯ ಮೂಲಕ ನಡೆಯುತ್ತದೆ. ಈ ಒಂದು ತೆಳುವಾದ ಭಿತ್ತಿ, ಲೋಮನಾಳಗಳ ಭಿತ್ತಿಯ ಸಹಾಯದಿಂದ, ಈ ಲೋಮನಾಳಗಳಲ್ಲಿ ರಕ್ತ ಇರುತ್ತದೆ. ರಕ್ತ ಅಂದರೆ ಅದರ ಒಳಗಡೆ ಏನೇನಿದೆ? ಆಹಾರ ಇದೆ, ಆಕ್ಸಿಜನ್ ಇದೆ, ಹೌದಾ, ನೀರಿದೆ. ಇದು ಜೀವಕೋಶಗಳಿಗೆ ವಿಸರಣೆ ಕ್ರಿಯೆಯ ಮೂಲಕ ಜೀವಕೋಶಕ್ಕೆ ಎಂಟ್ರಿ ಆಗುತ್ತದೆ. ಡೈರೆಕ್ಟಾಗಿ ರಕ್ತವು ರಕ್ತನಾಳಗಳ ಮೂಲಕ ನೇರವಾಗಿ ಜೀವಕೋಶಕ್ಕೆ ಹೋಗುವುದಿಲ್ಲ. ಇಲ್ಲೆಲ್ಲ ಜೀವಕೋಶಗಳಿರ್ತಾವ. ಜೀವಕೋಶದ ಒಳಗಡೆ ಆಹಾರ, ಆಕ್ಸಿಜನ್ ಕಡಿಮೆ ಇರುವುದಿಲ್ಲ. ಈ ರಕ್ತನಾಳಗಳಲ್ಲಿ ಅಂದರೆ ಲೋಮನಾಳಗಳಲ್ಲಿ ರಕ್ತದಲ್ಲಿ ಆಕ್ಸಿಜನ್, ರಕ್ತದಲ್ಲಿ ಆಹಾರ ಇರುತ್ತದೆ. ಸೊ ಇದರಲ್ಲಿ ಇದೆ ಹೆಚ್ಚಿನ ಸಾರತೆಯ ಕಡೆಯಿಂದ ವಸ್ತುಗಳು ಕಡಿಮೆ ಸಾರತೆಯ ಕಡೆಗೆ ಹೋಗುತ್ತವೆ. ಸೊ ವಿಸರಣೆಯ ಮೂಲಕ, ಒಂದು ತೆಳುವಾದ ಭಿತ್ತಿಯ ಮೂಲಕ ಅವು ಚಲಿಸುತ್ತವೆ. ವಿಸರಣೆ ಕ್ರಿಯೆಯ ಮೂಲಕ, ತಮ್ಮ ಭಿತ್ತಿಯ ಮೂಲಕ ಈ ಲೋಮನಾಳಗಳಿಂದ ಆ ಜೀವಕೋಶಕ್ಕೆ ರಕ್ತವು ಸಾಗಾಣಿಕೆ ಆಗುತ್ತದೆ. ಮತ್ತು ಆ ಜೀವಕೋಶದಲ್ಲಿ ಉಂಟಾಗಿರುವಂತಹ ಒಂದು ತ್ಯಾಜ್ಯ ವಸ್ತುಗಳು ಇದೇ ರೀತಿಯಲ್ಲಿ ಒಂದು ವಿಸರಣೆ ಕ್ರಿಯೆಯ ಮೂಲಕ ಮತ್ತೆ ಈ ಲೋಮನಾಳಗಳಿಗೆ ಬರುತ್ತದೆ. ಅವೆಲ್ಲ ತ್ಯಾಜ್ಯ ವಸ್ತುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಅಭಿಧಮನಿಗೆ ಬರುತ್ತವೆ. ಮತ್ತು ಅಭಿಧಮನಿಗೆ ಈ ತ್ಯಾಜ್ಯ ವಸ್ತುಗಳನ್ನು ಹೊಂದಿರುವಂತಹ ಅಭಿಧಮನಿಯ ರಕ್ತನಾಳವು ಹೃದಯಕ್ಕೆ ಕೊಡುತ್ತದೆ. ಈ ರೀತಿಯಲ್ಲಿ ಇದು ಸೈಕ್ಲಿಕ್ ಆಗಿ ನಡೀತಾ ಇರುತ್ತದೆ. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತೆಳುವಾದ ಭಿತ್ತಿಯ ಮೂಲಕ ನಡೆಯುತ್ತದೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟು ಮಾಡುತ್ತವೆ.
ಲೋಮನಾಳಗಳೆಲ್ಲ ಒಟ್ಟಿಗೆ ಸೇರಿ ಅಭಿಧಮನಿಗಳು ಉಂಟು ಮಾಡುತ್ತವೆ. ಸೊ ಈ ರೀತಿಯಲ್ಲಿ ನಮ್ಮ ದೇಹದಲ್ಲಿ ರಕ್ತನಾಳಗಳು ಕಾರ್ಯನಿರ್ವಹಿಸುತ್ತವೆ. ನಮ್ಮ ದೇಹದ ಒಂದು ರಚನೆ ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ಭಾಗವೂ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಅತ್ಯಂತ ಮಹತ್ವವಾದ ಕೆಲಸವನ್ನು ಮಾಡುತ್ತವೆ. ಸೊ ರಕ್ತನಾಳಗಳಲ್ಲಿ 3 ರೀತಿಯ ರಕ್ತನಾಳಗಳು, ಯಾವೆಲ್ಲ ರಕ್ತನಾಳಗಳು ಏನೆಲ್ಲ ಕೆಲಸ ಮಾಡ್ತವೆ ಕರೆಕ್ಟಾಗಿ ನೀವು ಕೇಳಿಸ್ಕೊಂಡಿದ್ದೀರಿ ಮತ್ತು ಅರ್ಥ ಆಗಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಅರ್ಥ ಮಾಡ್ಕೊಂಡಿರ್ಬೋದು. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಸೇರಿಕೊಂಡು ಅಲ್ಲಿ ಕೂಡ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ಮುಂದುವರಿಯುತ್ತಾ ನಾವು ಈ ಒಂದು ಹೃದಯದ ಬಗ್ಗೆ ಮತ್ತು ರಕ್ತನಾಳಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅತ್ಯಂತ ಇಂಪಾರ್ಟೆಂಟು ಏನು, ಹೃದಯ ಮತ್ತು ರಕ್ತನಾಳಗಳ ಎರಡರ ಕೆಲಸ ಏನು, ರಕ್ತವನ್ನು ಸಾಗಾಣಿಕೆ ಮಾಡುವುದೇ. ಹಾಗಾದರೆ ಇಷ್ಟಕ್ಕೂ ರಕ್ತ ಎಂದರೇನು, ರಕ್ತದಲ್ಲಿ ಏನೆಲ್ಲ ಇರುತ್ತದೆ ಅನ್ನೋದನ್ನು ನಾವೀಗ ಸ್ವಲ್ಪ ನೋಡೋಣ. ಸೊ ರಕ್ತವು ಮುಖ್ಯವಾಗಿ ಈ ಎಲ್ಲ ಘಟಕಗಳಿಂದ ಕೂಡಿರುತ್ತದೆ. ಪ್ಲಾಸ್ಮಾ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳನ್ನು ಒಳಗೊಂಡಿರುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಯಾವೆಲ್ಲ ಘಟಕಗಳು ಯಾವೆಲ್ಲ ಕೆಲಸ ಮಾಡುತ್ತವೆ ಒಂದ್ಸಲ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ, ಆವಾಗ ನಿಮಗೆ ನೆನಪಿರುತ್ತೆ. ಪ್ಲಾಸ್ಮಾದ ಕೆಲಸ ಏನು? ಪ್ಲಾಸ್ಮಾ ದ್ರವ ರೂಪದಲ್ಲಿದ್ದು ದೇಹದ ವಿವಿಧ ಭಾಗಗಳಿಗೆ ವಸ್ತುಗಳನ್ನು ಸಾಗಿಸಲು ನೆರವಾಗುತ್ತದೆ. ಓಕೆ, ರಕ್ತ ಅಂದರೆ ಏನಿದು? ಅಂಗನ, ಅಂಗಾಂಶನ, ಜೀವಕೋಶನ? ರಕ್ತ ಒಂದು ಅಂಗಾಂಶ, ದ್ರವರೂಪದಲ್ಲಿರುವಂತಹ ಅಂಗಾಂಶ. ಆ ದ್ರವರೂಪ ಏನಪ್ಪ ಅಂದರೆ ಪ್ಲಾಸ್ಮಾ. ಓಕೆ, ಅದಕ್ಕೆ ಏನಂತ ಕರಿತೀವಿ ನಾವು? ಪ್ಲಾಸ್ಮಾ. ಆ ದ್ರವ ರೂಪದಲ್ಲಿ ಇರುತ್ತದೆ. ಆ ಪ್ಲಾಸ್ಮಾದಲ್ಲಿಯೇ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳಿರುತ್ತವ. ಇವೆಲ್ಲವನ್ನು ಒಟ್ಟಾಗಿ ನಾವು ರಕ್ತ ಅಂತ ಕರೆಯುತ್ತೇವೆ. ರಕ್ತ ಅಂದ್ಕೂಡಲೇ ಕೇವಲ ಪ್ಲಾಸ್ಮಾ ಅಲ್ಲ, ರಕ್ತ ಅಂದ್ಕೂಡಲೇ ಕೇವಲ ಕೆಂಪು ರಕ್ತ ಕಣ ಅಲ್ಲ, ರಕ್ತ ಅಂದ್ಕೂಡಲೇ ಬಿಳಿ ರಕ್ತ ಕಣ ಅಲ್ಲ, ರಕ್ತ ಅಂದರೆ ಕಿರುತಟ್ಟೆಗಳು ಅಲ್ಲ. ಈ 3 ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು, ಈ 3 ಈ ಪ್ಲಾಸ್ಮಾ ಎಂಬ ದ್ರವ ರೂಪದಲ್ಲಿ ಸೇರಿಕೊಂಡಿರುತ್ತವೆ. ಅವಾಗ ಅದನ್ನು ನಾವು ರಕ್ತ ಅಂತ ಕರೆಯುತ್ತೇವೆ. ಪ್ಲಾಸ್ಮಾ ದ್ರವ ರೂಪದಲ್ಲಿರುತ್ತದೆ, ದೇಹದ ವಿವಿಧ ಭಾಗಗಳಿಗೆ ವಸ್ತುಗಳನ್ನು ಸಾಗಿಸಲು ನೆರವಾಗುತ್ತದೆ. ಓಕೆ, ಈ ಕೆಂಪು ರಕ್ತ ಕಣ ಏನು ಮಾಡುತ್ತದೆ? ಹಾಗಾದರೆ ದೇಹದ ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನ್ ಒದಗಿಸುತ್ತದೆ ಮತ್ತು ಜೀವಕೋಶಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಗಳಿಗೆ ಸಾಗಿಸುತ್ತದೆ. ತುಂಬ ಇಂಪಾರ್ಟೆಂಟ್ ಕೆಲಸ ಕೆಂಪು ರಕ್ತ ಕಣ ಮಾಡುತ್ತದೆ. ಆಕ್ಸಿಜನ್ ಸಾಗಾಣಿಕೆ ಮಾಡುತ್ತದೆ. ರಕ್ತದಲ್ಲಿದ್ದುಕೊಂಡು ಆಕ್ಸಿಜನ್ ಸಾಗಿಸುವಂತಹ ಕೆಲಸ ಮಾಡುತ್ತದೆ. ಮತ್ತು ಯಾರಿಗೆ ಕೊಡುತ್ತದೆ ಆಕ್ಸಿಜನ್ ಅನ್ನು? ಜೀವಕೋಶಗಳಿಗೆ ಕೊಡುತ್ತದೆ. ಜೀವಕೋಶಗಳಲ್ಲಿ ಉತ್ಪತ್ತಿಯಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪಡೆದುಕೊಂಡು ಶ್ವಾಸಕೋಶಕ್ಕೆ ಕೊಡುತ್ತದೆ. ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡುತ್ತದೆ. ಬಿಳಿ ರಕ್ತ ಕಣ ಏನು ಕೆಲಸ ಮಾಡುತ್ತದೆ? ರೋಗಾಣುಗಳನ್ನು ನಾಶಪಡಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹದ ಸೈನಿಕ ಪಡೆ, ನಮ್ಮ ದೇಹದ ಪೊಲೀಸರು ಇದ್ದ ಹಾಗೆ ಯಾರು? ಬಿಳಿ ರಕ್ತ ಕಣಗಳು. ನಮ್ಮ ದೇಹಕ್ಕೆ ಏನಾದರೂ ಸೂಕ್ಷ್ಮಾಣು ಜೀವಿಗಳು ಸೋಂಕು ಉಂಟಾದಾಗ, ಸೂಕ್ಷ್ಮಾಣು ಜೀವಿಗಳಿಂದ ನಮ್ಮ ದೇಹದ ಒಳಗಡೆ ಯಾವುದಾದರೂ ರೋಗವನ್ನುಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಸೇರಿಕೊಂಡಾಗ ಅವುಗಳ ವಿರುದ್ಧ ಹೋರಾಡುವಂತಹ ಕೆಲಸ ಯಾವ್ದು ಮಾಡ್ತದಪ್ಪ ಅಂದರೆ ಬಿಳಿ ರಕ್ತ ಕಣ ಮಾಡುತ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರೋಗಗಳ ವಿರುದ್ಧ ನಮಗೆ ಹೋರಾಟವನ್ನು ಮಾಡಿಸುವಂತೆ ನಮ್ಮ ದೇಹವನ್ನು ಸಜ್ಜುಗೊಳಿಸುತ್ತದೆ ಅಂತ ಹೇಳಬಹುದು ಬಿಳಿ ರಕ್ತ ಕಣ. ಕಿರುತಟ್ಟೆಗಳ ಕೆಲಸ ಏನು? ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ಸೊ ನಮ್ಮ ದೇಹದಲ್ಲಿ ಏನಾದರೂ ಗಾಯಗಳಾದಾಗ ಸೊ ರಕ್ತ ಸೋರಿಕೆ ಆಗದಂತೆ ತಡೆಯುವಂತಹ ಕೆಲಸ ಈ ಕಿರುತಟ್ಟೆಗಳು ಮಾಡುತ್ತವೆ. ಇಲ್ಲಿ ಕಿರುತಟ್ಟೆಗಳ ಚಿತ್ರ ಕೂಡ ನೀವು ನೋಡ್ತಾ ಇರ್ಬೋದು. ಕಿರುತಟ್ಟೆಗಳು ಈ ರೀತಿಯಲ್ಲಿ ಇರ್ತವ, ಕೆಂಪು ರಕ್ತ ಕಣಗಳು ಈ ರೀತಿಯಲ್ಲಿ ಇರ್ತವ, ಮತ್ತು ಇವೆಲ್ಲವೂ ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳು ಬರುತ್ತವೆ. ಇವುಗಳ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ, ನೀವು ಮುಂದೆ SLC ಆದಮೇಲೆ PUC ಸೈನ್ಸ್ ಮಾಡಿದರೆ ಡಿಟೇಲ್ ಆಗಿ ಇವುಗಳ ಬಗ್ಗೆ ನೀವು ಓದ್ತೀರಿ. ಸೊ ಇಲ್ಲಿಯ ತನಕ ನಾವು ಮಾನವರಲ್ಲಿ ಒಂದು ಸಾಗಾಣಿಕೆ ಕ್ರಿಯೆ ಹೇಗೆ ಆಗುತ್ತದೆ ಅನ್ನೋದನ್ನು ತಿಳಿದುಕೊಂಡಿದ್ವಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಈ ಸಸ್ಯಗಳಲ್ಲಿ ಸಾಗಾಣಿಕಾ ಕ್ರಿಯೆ ಹೇಗೆ ನಡೆಯುತ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಅಲ್ಲಿಯ ತನಕ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.